ಸ್ವಾಮಿ ನಮಸ್ಕಾರ. ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರಸ್ವತಿ ನಮಸ್ತುತೆ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸತ್. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಮೊದಲನೇದಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ಓಂ ಶಕ್ತಿ ಭದ್ರಕಾಳಿ ಅಮ್ಮನವರಿಗೆ ನಮಸ್ಕರಿಸ್ತಾ, ಆ ಸರಸ್ವತಿಯ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಹಾಗೆ ಗುರುಗಳಾಗಿರತಕ್ಕಂತಹ ಭಗವತ್ಪಾದ ಶ್ರೀ ಶಂಕರಾಚಾರ್ಯರ ಪಾದ ಚರಣಾರಗಳಿಗೆ ನಮಸ್ಕರಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡೋಣ. ಈ ಒಂದು 3 ತಿಂಗಳವರೆಗೆ ಹೊಸ ವರ್ಷ ಶುರುವಾಗಕ್ಕೆ ಮುಂಚೆ ಈ 3 ತಿಂಗಳವರೆಗೆ ಈ ಒಂದು 12 ರಾಶಿಗಳ ಫಲಾನುಫಲಗಳನ್ನ ದಯವಿಟ್ಟು ತಾವು ತಿಳಿಸ್ಕೊಡ್ತೀರಾ ಸ್ವಾಮಿಗಳೇ? ಆಯ್ತು, ಇದು ಸಹಿತ ಒಳ್ಳೆಯ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಈ ಸಂವತ್ಸರದ ಅರ್ಧ ಭಾಗ ಕಳೆದು ಹೋಗಿದೆ. ಇನ್ನು ಏನು ಅರ್ಧ ಭಾಗಕ್ಕಿಂತ ಹೆಚ್ಚಿನದಾಗಿ ಮತ್ತು ಮುಕ್ಕಾಲು ಭಾಗವೇ ಕಳೆದು ಹೋಗಿದೆ. ಇನ್ನು ಕೇವಲ 3 ತಿಂಗಳ ಕಾಲ ಮಾತ್ರ ಇನ್ನು ಇರುವಂತದ್ದು ಯುಗಾದಿಗೆ. ಈ ಯುಗಾದಿಯವರೆಗೆ ಏನು 12 ರಾಶಿಗಳ ಫಲ ಏನಿದೆಯೋ ಅದನ್ನ ಪ್ರಶ್ನೆಯನ್ನ ಕೇಳಿದ್ದೀರಾ. ಆ ಫಲಗಳನ್ನ ಕೇಳ್ತಾ ಹೋಗೋಣ. ಮೊದಲನೆಯದಾಗಿ ರಾಶಿಯಾಗಿರತಕ್ಕಂಥದ್ದು ಮೇಷರಾಶಿ. ಈ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಒಂದೊಂದು ರಾಶಿಗೆ 3 ನಕ್ಷತ್ರಗಳನ್ನ ಪರಿಗಣನೆಯಾಗಿ ವಿಂಗಡಣೆಯನ್ನಾಗಿ ಮಾಡಿದ್ದಾರೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದ ಮೊದಲನೆಯ ಪಾದ. ಇದು ಮೇಷರಾಶಿಗೆ ಸಂಬಂಧಪಟ್ಟಂತಹ ಒಂದು ನಕ್ಷತ್ರವಾಗಿರುವಂಥದ್ದು. ಈ ರಾಶಿಯವರಿಗೆ ವರ್ಷದಲ್ಲಿ ಗುರುವು ಅಶುಭದಾಯಕನಾಗಿದ್ದಾನೆ. ಅಂದ್ರೆ ಈ ವರ್ಷದ ಸಂಪೂರ್ಣ ಪ್ರಾರಂಭದಿಂದ ಅಂತ್ಯದವರೆಗೂ ಸಹಿತ ಈ ರಾಶಿಯವರಿಗೆ ಗುರುವು ಅಶುಭದಾಯಕನಾಗಿರುವಂಥದ್ದು. 2024ನೇ ಪ್ರಾರಂಭದಿಂದ ಸಂಪೂರ್ಣವಾಗಿ ಅಲ್ಲಿ ಅಂತ್ಯದವರೆಗೂ ಸಹಿತ ಅಶುಭದಾಯಕನಾಗಿರುವುದರಿಂದ ಗುರುವು. ಅದಕ್ಕಾಗಿ ನಾವು ಗುರುವಿನ ಆರಾಧನೆ, ಈ ಮೇಷರಾಶಿಯವರು ಗುರುವಿನ ಆರಾಧನೆ ಅತ್ಯಂತ ಮುಖ್ಯವಾಗ್ತದೆ. ನಾವು ಒಂದು ಮಾತನ್ನ ಹೇಳುತ್ತೇವೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬುದಾಗಿ ಇರುವಂಥದ್ದು. ಗುರುವಿನ ಅನುಗ್ರಹ ಹೇಳುವಂಥದ್ದು ಹೇಗೆ ದೇವಾನುದೇವತೆಗಳ ಅನುಗ್ರಹ ಹೇಳುವಂಥದ್ದು ಏನು ಬೇಕೋ ಅದೇ ರೀತಿಯಾಗಿ ಗುರುವಿನ ಅನುಗ್ರಹ ಇಲ್ಲ ಅಂತಲಾದ್ರೆ ಏನೇ ಒಂದು ಕಾರ್ಯ ಹೇಳುವಂಥದ್ದು, ಗುರಿ ಹೇಳುವಂಥದ್ದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಈ ಮೇಷರಾಶಿಯವರು ಗುರುವಿನ ಆರಾಧನೆಯನ್ನ ಪ್ರಧಾನವಾಗಿ ಮಾಡಬೇಕು. ಗುರುವಿನ ಆರಾಧನೆ ಅಂದ್ರೆ ಗುರುಗ್ರಹದ ದೋಷ ಇರತಕ್ಕಂಥವರು ಯಾವ ದೇವರ, ಈಗ ನಾನು ಹಾಗೆ ಹೇಳಿದ ಹಾಗೆ ಒಂದೊಂದು ಗ್ರಹಕ್ಕೆ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಎಂಬುದಾಗಿ ಇರುತ್ತಾರೆ ಎಂಬುದಾಗಿ. ಅದೇ ರೀತಿಯಾಗಿ ಗುರುವಿನ ಆರಾಧನೆಯನ್ನ ಮಾಡಿ ಅದರ ಜೊತೆಗೆ ವಿಷ್ಣು ಮತ್ತು ರುದ್ರನನ್ನ, ವಿಷ್ಣು ಮತ್ತು ರುದ್ರದೇವರನ್ನ ಆರಾಧನೆಯನ್ನ ಮಾಡುವುದರಿಂದ ಗುರುವಿನ ಅನುಗ್ರಹ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು. ಹಾಗೆ ಅವರು ಜಾತಕದಲ್ಲಿ ಆ ಒಂದು ಮೇಷರಾಶಿಯಲ್ಲಿ ಶನಿಯು ಪ್ರತಿ ಈ ಒಂದು ವರ್ಷದಿಂದ ಪ್ರಾರಂಭದಿಂದ ಅಂತ್ಯದವರೆಗೂ ಸಹಿತ ಶುಭದಾಯಕನಾಗಿದ್ದಾನೆ. ಈ ಮೇಷರಾಶಿಯವರಿಗೆ ಶನಿಯು ಶುಭದಾಯಕನಾಗಿರುವುದರಿಂದ ಅವರಿಗೆ ಅಂತ್ಯದಲ್ಲಿ ಅಂದ್ರೆ ಇನ್ನು 3 ತಿಂಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಕಾರ್ಯದಲ್ಲಿ ಸಿದ್ಧಿ ಆಗುವಂಥದ್ದು, ಒಳ್ಳೆಯ ಕಾರ್ಯ ಹೇಳುವಂಥದ್ದು ನಡೆಯುವಂಥದ್ದು. ಹಾಗೆ ಒಳ್ಳೆಯ ಕ್ಷೇತ್ರವನ್ನ ದರ್ಶನವನ್ನ ಮಾಡುವುದು, ಪುಣ್ಯಕ್ಷೇತ್ರಗಳನ್ನ ದರ್ಶನವನ್ನ ಮಾಡುವಂಥದ್ದು, ಮನಸ್ಸಿಗೆ ಒಳ್ಳೆಯ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗುವುದು. ಮನುಷ್ಯನಿಗೆ ಮುಖ್ಯವಾಗಿ ನೆಮ್ಮದಿ ಹೇಳುವಂಥದ್ದು ಬೇಕಾಗುವಂಥದ್ದು. ಹಾಗಾಗಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು, ಒಳ್ಳೆಯ ಸತ್ ಕಾರ್ಯವನ್ನ ಮಾಡುವಂಥದ್ದು, ಒಳ್ಳೆಯ ಸೇವಾ ಕೈಂಕರ್ಯಗಳನ್ನ ಕೈಗೊಳ್ಳುವಂಥದ್ದು, ಸಮಾಜ ಸೇವೆ ಇತ್ಯಾದಿಗಳನ್ನೆಲ್ಲವನ್ನ ಮಾಡುವಂಥದ್ದು. ಮತ್ತು ಆ ಸಮಾಜ ಸೇವೆಯಿಂದ ಗೌರವ ಪ್ರಾಪ್ತಿ, ಸಮಾಜ ಸೇವೆಯನ್ನು ಮಾಡುವುದರಿಂದ ಗೌರವ ಹೇಳುವಂಥದ್ದು ಇವರಿಗೆ ಮೊದಲಾದಂಥದ್ದು. ಇದೆಲ್ಲವೂ ಸಹಿತ ಈ ಒಂದು ಮೇಷರಾಶಿಯಲ್ಲಿ ಕಂಡು ಬರುವಂಥದ್ದು. ಮತ್ತು ಧನ ಪ್ರಾಪ್ತಿ, ಒಳ್ಳೆಯ ಒಂದು ಸಂಪಾದನೆ, ಒಳ್ಳೆಯ ಮಾಡಿದಂತಹ ಒಂದು ಒಳ್ಳೆಯ ಸಂಪಾದನೆ ಉಳಿಯುವಂಥದ್ದು. ಇದೆಲ್ಲವೂ ಸಹಿತ ಈ ಒಂದು 3 ತಿಂಗಳಲ್ಲಿ ಮೇಷರಾಶಿಯವರಿಗೆ ಕಂಡು ಬರುವಂಥದ್ದು. ಸ್ವಾಮಿ, ಈಗ ಮನುಷ್ಯನಿಗೆ ಜ್ಯೋತಿಷ್ಯ ಎಷ್ಟು ಮುಖ್ಯ ಅಂತ ಹೇಳಿ?
ಉತ್ತಮವಾದಂತಹ ಒಂದು ಪ್ರಶ್ನೆ ಇದು. ಮನುಷ್ಯ ಜನನ ಆದ ತಕ್ಷಣ ಮನುಷ್ಯನಿಗೆ ಪ್ರಧಾನವಾಗಿ ಜಾತಕ ಹೇಳುವಂಥದ್ದನ್ನ ನಾವು ಬರೆಸುವಂಥದ್ದು. ಇವತ್ತಿನ ದಿವಸದಲ್ಲಿ ಬಹಳ ಜನ ಆ ಒಂದು ಜಾತಕವನ್ನ ಬರೆಸ್ಕೊಳ್ಳದೆ ಇರುವಂತದ್ದು ನಮಗೆ ಕಂಡು ಬರ್ತಾ ಇರುವಂಥದ್ದು. ಯಾಕೆ ಇದು ಪ್ರಧಾನವಾಗಿದೆ ಅಂದ್ರೆ, ಮನುಷ್ಯನ ಜಾತಕದಲ್ಲಿ 12 ಕುಂಡಲಿಯಿಂದ ಕೂಡಿರತಕ್ಕಂಥದ್ದು ಒಂದು ಜಾತಕ. ಆ ಜಾತಕದಲ್ಲಿ ಈ ಒಂದು ಏನು 9 ಗ್ರಹಗಳಿರ್ತವೆ, ನವಗ್ರಹ ಎಂಬುದಾಗಿ ನಾವು ಹೇಳ್ತೇವೆ, ಆ ನವಗ್ರಹಗಳ ಸಂಚಾರ ಹೇಳುವಂಥದ್ದು ಈ ಒಂದು ಜಾತಕ ಕುಂಡಲಿ, ಮನುಷ್ಯನ ಜಾತಕ ಕುಂಡಲಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಒಂದೊಂದು ಮನೆಯಲ್ಲಿ ಆ ಒಂದೊಂದು ಗ್ರಹಗಳು ಇದ್ದು ಅವರ ಫಲಾನುಫಲಗಳನ್ನ ಕೊಡ್ತಾ ಹೋಗುತ್ತವೆ. ಹಾಗಾಗಿ ಆ ಒಂದು ಜಾತಕ ಕುಂಡಲಿಯನ್ನ ಪ್ರಧಾನವಾಗಿ ಬರೆಸಿಕೊಂಡು ತದನಂತರವಾಗಿ ಮನುಷ್ಯನ ಒಂದು ದಶಾಭುಕ್ತಿ ಕಾಲ ಎಂಬುದಾಗಿ, ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ದಶಾಭುಕ್ತಿ ಕಾಲ ಹೇಳುವಂಥದ್ದು ಪ್ರಾರಂಭವಾಗ್ತದೆ. ಈಗ ಶಾಸ್ತ್ರದ ಪ್ರಕಾರವಾಗಿ ಇರುವಂತದ್ದು ಏನು ಕೇಳಿದ್ರೆ, ಒಂದು ಮನುಷ್ಯನ ಜೀವಿತಾವಧಿ ಎಷ್ಟು ಅಂದ್ರೆ 100 ವರ್ಷಗಳ ಕಾಲ ಜೀವಿತಾವಧಿ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಬರುವಂತ. ಹಾಗಾಗಿ ಆ ಒಂದು 100 ವರ್ಷಗಳ ಕಾಲ ಏನು ಇದೆಯೋ ಆ ದಶಾಭುಕ್ತಿಗಳ ಕಾಲ ಪ್ರಾರಂಭವಾಗ್ತಾ ಬರುತ್ತೆ. ಆ ದಶಾಭುಕ್ತಿ ಕಾಲದಲ್ಲಿ ಯಾವ ಯಾವ ಗ್ರಹಗಳು ದಶಾಭುಕ್ತಿಗಳನ್ನ ಹೊಂದಿರ್ತವೆಯೋ ಅವು ನಮ್ಮ ಜಾತಕದ ಮುಖೇನವಾಗಿ ಫಲಾನುಫಲಗಳನ್ನು ಕೊಡ್ತಾ ಹೋಗುತ್ತವೆ. ಈಗ ಉದಾಹರಣೆಯಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಬರುವಂತದ್ದು ಏನು ಅಂದ್ರೆ, ಪಂಚಮ ಸ್ಥಾನೇಶು ಅಷ್ಟಮ ಸ್ಥಾನೇಶು ಶುಭ ಏಕಾದಶ ಸ್ಥಾನ ಎಂಬುದಾಗಿ ಬರುತ್ತದೆ. ಅಂದ್ರೆ ನಾವು 12 ಕುಂಡಲಿ, 12 ಮನೆಯಿಂದ ಕೂಡಿರತಕ್ಕಂಥ ಒಂದು ಜಾತಕ ಕುಂಡಲಿ. ಆ ಜಾತಕ ಕುಂಡಲಿಯಲ್ಲಿ 5ನೇ ಮನೆ ಮತ್ತು 8ನೇ ಮನೆಯಲ್ಲಿ ಶುಭವಾದಂತ ಗ್ರಹಗಳು ಪ್ರಾಪ್ತಿಯಾದಾಗ ಮನುಷ್ಯ ಯಾವುದೇ ಒಂದು ಕರ್ಮಗಳನ್ನ ಮಾಡಿದರೂ ಸಹಿತ ಅದು ಒಳ್ಳೆಯ ರೀತಿಯಲ್ಲಿ ಫಲವನ್ನ ಕೊಡುತ್ತದೆ ಎಂಬುದಾಗಿ, ಅಂದ್ರೆ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಎಂಬುದಾಗಿ ಜ್ಯೋತಿಷ್ಯದಲ್ಲಿ ಬರುವಂತದ್ದು. ಈ 5ನೇ ಮತ್ತು 8ನೇ ಮನೆಯಲ್ಲಿ ಉಚ್ಚ ಸ್ಥಾನ, ಒಳ್ಳೆಯ ಸ್ಥಾನದಲ್ಲಿದ್ದಾಗ ನಾವು ಏನೇ ಒಂದು ಸಣ್ಣ ಕರ್ಮಗಳನ್ನ ಮಾಡಿದ್ರೂ ಸಹಿತ ಅದು ಮಹತ್ತರವಾಗಿ ಪ್ರಭಾವವನ್ನ ಬೇರೆ ಒಳ್ಳೆಯ ರೀತಿಯಾದಂತಹ ಫಲವನ್ನ ಕೊಡುತ್ತದೆ. ಅದೇ ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾಗ, ಅದೇ 5ನೇ ಮತ್ತು 8ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ, ಕೆಟ್ಟ ಸ್ಥಾನದಲ್ಲಿದ್ದಾಗ ನಾವು ಎಷ್ಟೇ ಒಂದು ಒಳ್ಳೆಯ ಕರ್ಮಗಳನ್ನ, ಸತ್ಕರ್ಮಗಳನ್ನ ಮಾಡಿದ್ರೂ ಸಹಿತ ಅದು ಏನಾಗುತ್ತದೆ, ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತದೆ. ಇದನ್ನೆಲ್ಲವನ್ನ ತಿಳಿಯುವುದಕ್ಕೋಸ್ಕರವಾಗಿ ಈ ಒಂದು ಜಾತಕವನ್ನ ಬರೆಸಿಕೊಂಡು ಆ ಜಾತಕವನ್ನ ನೋಡಿಕೊಂಡು ನಮ್ಮ ಜೀವನವನ್ನ ನಡೆಸಬೇಕು. ಅದಕ್ಕಾಗಿ ಪ್ರಧಾನವಾಗಿ ನಾವು ಜ್ಯೋತಿಷ್ಯ ಮತ್ತು ಜಾತಕ ಹೇಳುವಂಥದ್ದು ಪ್ರಧಾನವಾಗಿ, ಮುಖ್ಯವಾಗಿ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಪ್ರಧಾನವಾಗಿರುವಂಥದ್ದು. ಇನ್ನು 2ನೇ ರಾಶಿಯಾಗಿರತಕ್ಕಂಥದ್ದು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ನಾನು ಹೇಳಿದಾಗೆ 3 ನಕ್ಷತ್ರ, ಕೃತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ, ರೋಹಿಣಿ ನಕ್ಷತ್ರದ 4 ಪಾದ, ಹಾಗೆ ಮೃಗಶಿರಾ ನಕ್ಷತ್ರದ 1ನೇ ಮತ್ತು 2ನೇ ಪಾದ. ಇದು ವೃಷಭ ರಾಶಿಯವರಿಗೆ ಇರುವಂತದ್ದು. ಈ ವೃಷಭ ರಾಶಿಗೆ ಈ ವರ್ಷದಲ್ಲಿ ಗುರು ಮತ್ತು ಶನಿ ಅಶುಭ ಸ್ಥಾನದಲ್ಲಿದ್ದ. ಅಂದ್ರೆ ವೃಷಭ ರಾಶಿಯವರಿಗೆ ಗುರು ಮತ್ತು ಶನಿ ಎರಡೂ ಜನರು ಅಶುಭ ಸ್ಥಾನದಲ್ಲಿ ಇರುವುದರಿಂದ ಏನಾಗ್ತದೆ ಕೇಳಿದ್ರೆ, ಗುರುವಿನ ಯಾವುದೇ ಒಂದು ಅನುಗ್ರಹವೂ ಇಲ್ಲ, ಶನಿಯ ಅನುಗ್ರಹವೂ ಇಲ್ಲದೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಳುವಂಥದ್ದು ಉಂಟಾಗುವಂಥದ್ದು. ಹಾಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವುದು. ಆ ನಂತರ ಶುಭ ಕಾರ್ಯಗಳಲ್ಲಿ ವಿಫಲ, ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಹೋದ್ರೆ ಅದಕ್ಕೆ ವಿಘ್ನಗಳು ಉಂಟಾಗುತ್ತಾ ಇರುವಂಥದ್ದು. ಹಾಗೆ ಸರಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ. ಈ ಎಲ್ಲವೂ ಸಹಿತ ಈ ಒಂದು ವೃಷಭ ರಾಶಿಯಲ್ಲಿ ಈ ಒಂದು ವರ್ಷದಲ್ಲಿ ಈ ಫಲವನ್ನ ವೃಷಭ ರಾಶಿಯವರು ವೃಷಭ ರಾಶಿಗೆ ಕಂಡು ಬರುವಂತದ್ದು. ಗುರುವು ಶುಭ ಸ್ಥಾನದಲ್ಲಿ ಅಂತ್ಯದ ಸಮಯದಲ್ಲಿ, ಇನ್ನೇನು ಈ ವರ್ಷ ಮುಕ್ತಾಯ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಶುಭ ಸ್ಥಾನಕ್ಕೆ ಗುರು ಬರುತ್ತಾನೆ. ಹಾಗಾಗಿ ಆ ಸಮಯದಲ್ಲಿ, ಅಂದ್ರೆ ಯುಗಾದಿಯಕ್ಕಿಂತ 1 ತಿಂಗಳು ಮುಂಚಿತವಾಗಿ ಆ ಸಮಯದಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ.
ಆರೋಗ್ಯ ಹೇಳುವಂಥದ್ದು ಸ್ವಲ್ಪ ಈ ಏನು ಇಷ್ಟು ದಿವಸದಿಂದ ಪ್ರಾರಂಭವಾಗಿ ಆ ಯುಗಾದಿಗಿಂತ 1 ತಿಂಗಳ ಮುಂಚಿತವಾಗಿವರೆಗೂ ಸಹಿತ ಈ ವೃಷಭ ರಾಶಿಯವರಿಗೆ ಅನಾರೋಗ್ಯ ಸ್ಥಿತಿಗಳೆಲ್ಲವೂ ಸಹಿತ ಕಂಡು ಬರ್ತಾ ಇರ್ತವೆ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ. ಈ ಒಂದು ತಿಂಗಳ ಪ್ರಾರಂಭ ಅಂತ್ಯದ ಹತ್ತಿರ ಒಂದು ಗುರುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನ ಕಾಣ್ತಾ ಬರಬಹುದು. ಆ ನಂತರ ಬಂಧು ಮಿತ್ರರ ಸಹಾಯ ಹೇಳುವಂಥದ್ದು ಅಂತ್ಯದಲ್ಲಿ ಕಂಡು ಬರುತ್ತದೆ. ಈ ವ್ಯಾಪಾರದಲ್ಲಿ ಅವರ ಒಂದು ವ್ಯಾಪಾರದಲ್ಲಿ ಅಥವಾ ನಂತರ ಜನರ ಮನ್ನಣೆ ಇದೆಲ್ಲವೂ ಸಹಿತ ಅಂತ್ಯದ ಕಾಲದಲ್ಲಿ ಸ್ವಲ್ಪ ಅಪೇಕ್ಷೆಯನ್ನು ಪಡಬಹುದು. ಹಾಗಾಗಿ ಇವರು ಏನು ಪರಿಹಾರ ಏನು ಅಂದ್ರೆ ವೃಷಭ ರಾಶಿಯವರಿಗೆ ಈಗ ಏನು ಅಶುಭದಾಯಕನಾಗಿರುವುದರಿಂದ ಶನಿ ಮತ್ತು ಗುರುವು ಇವರ ಎರಡೂ ಜನರ ಗ್ರಹಗಳ ಅಧಿದೇವತೆ ಪ್ರತ್ಯಧಿದೇವತೆಯಾಗಿರತಕ್ಕಂಥವನು ಗುರುವಿನ ಅಧಿದೇವತೆಯಾಗಿರತಕ್ಕಂಥವನು ವಿಷ್ಣು ಮತ್ತು ರುದ್ರದೇವರನ್ನ, ಹಾಗೆ ಶನಿಯ ಅಧಿದೇವತೆ ಪ್ರತ್ಯಧಿದೇವತೆಯಾಗಿರತಕ್ಕಂಥವರು ಯಾರು ಅಂದ್ರೆ ತ್ರಿಮೂರ್ತಿಗಳು. ತ್ರಿಮೂರ್ತಿ ಎಂಬುದಾಗಿ ನಾವು ಹೇಳುತ್ತೇವೆ. ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನಾವು ತ್ರಿಮೂರ್ತಿಗಳು ಎಂಬುದಾಗಿ ಹೇಳುತ್ತೇವೆ. ಹಾಗಾಗಿ ಇವರನ್ನ ಆರಾಧನೆಯನ್ನ ಮಾಡುವಂಥದ್ದು ಅತ್ಯವಶ್ಯಕವಾಗಿ. ಆರಾಧನೆ ಅಂದ್ರೆ ಹೇಗೆ ಎಂಬುದಾಗಿ ಕೆಲವೊಂದಷ್ಟು ಜನರ ಪ್ರಶ್ನೆ ಆಗುತ್ತದೆ. ಆರಾಧನೆಯನ್ನು ಮಾಡಬಿಡಿ ಅಂದ್ರೆ ಹೇಗೆ ಆರಾಧನೆ ಮಾಡೋದು ಎಂಬುದಾಗಿ ಪ್ರಶ್ನೆ ಉದ್ಭವ ಆಗುತ್ತದೆ ಎಲ್ಲರಿಗೂ. ಆರಾಧನೆ ಅಂದ್ರೆ ಹೇಗೆ ಕೇಳಿದ್ರೆ ಆ ರುದ್ರನ ಅಂದ್ರೆ ಈಶ್ವರನ ದೇವಾಲಯಗಳಿಗೋ ಅಥವಾ ವಿಷ್ಣುವಿನ ದೇವಾಲಯಗಳಿಗೋ ಇರತಕ್ಕಂಥ ದೇವಾಲಯಗಳಿಗೆ ಹೋಗಿ ಅಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಅರ್ಚನೆ ಇತ್ಯಾದಿಗಳನ್ನ ಅಥವಾ ಅಭಿಷೇಕಾದಿಗಳನ್ನ ದೇವರಿಗೆ ನೈವೇದ್ಯಗಳನ್ನ ಅರ್ಪಣೆಯನ್ನ ಮಾಡುವಂಥದ್ದು ಇತ್ಯಾದಿಗಳೆಲ್ಲವ. ಇನ್ನು ಆರೋಗ್ಯದ ಸಮಸ್ಯೆಗಳು ಉಂಟಾದಾಗ ರುದ್ರದೇವರ ಆರಾಧನೆ ಹೆಚ್ಚಿನದಾಗಿ. ಆರೋಗ್ಯಕ್ಕೆ ದೇವತೆಯಾಗಿರತಕ್ಕಂಥವನು ಯಾರು ಅಂದ್ರೆ ಈಶ್ವರ. ನಾವು ಅದಕ್ಕಾಗಿ ಅವನ್ನ ಈಶ್ವರನ ಮತ್ತೊಂದು ಹೆಸರನ್ನ ಕರಿತೇವೆ, ಮೃತ್ಯುಂಜಯ ಎಂಬುದಾಗಿ ನಾವು ಕರಿತೇವೆ. ಹಾಗಾಗಿ ಆ ಮೃತ್ಯುಂಜಯ ದೇವರನ್ನ ಆರಾಧನೆ ಅಥವಾ ಮೃತ್ಯುಂಜಯ ಹವನ ಪೂಜೆ ಪುನಸ್ಕಾರಗಳನ್ನ ಮಾಡುವುದರಿಂದ ನಮ್ಮ ಆರೋಗ್ಯ ಹೇಳುವಂಥದ್ದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣವಾಗುವುದಕ್ಕೋಸ್ಕರವಾಗಿ ಈ ಒಂದು ಪ್ರತ್ಯಧಿ ದೇವತೆಗಳ ಆರಾಧನೆಯನ್ನ ಈ ವರ್ಷ ಈ ವೃಷಭ ರಾಶಿಯವರು ಮಾಡಿಕೊಳ್ಳುವಂಥದ್ದು ಅತಿ ಅವಶ್ಯಕವಾಗಿರತಕ್ಕಂಥದ್ದು. ಮನುಷ್ಯನ ಜನ್ಮ ಆದ ನಂತರ ಅವರು ಜಾತಕ ಬರೆಸೋದಾಗ್ಲಿ ತೋರಿಸೋದಾಗ್ಲಿ ಅದು ಅವಶ್ಯಕವಾ ಅಂತ ಒಳ್ಳೆಯವಾದಂತಹ ಒಂದು ಉತ್ತಮವಾದಂತಹ ಪ್ರಶ್ನೆ ಇದು ಸಹಿತ. ಮನುಷ್ಯ ನಾನೀಗ ಹೇಳಿದ ಹಾಗೆ ಜಾತಕವನ್ನು ಬರೆಸ್ಕೊಳ್ಬೇಕು ಎಂಬುದಾಗಿ ನಾನು ಹೇಳಿದೆ. ತೋರಿಸುವಂಥದ್ದು ಸಹಿತ ಉತ್ತಮವಾಗಿರುವಂಥದ್ದು. ನಾನು ಹೇಳಿದ ಹಾಗೆ ಈಗ ಏನು 5ನೇ ಮತ್ತು 8ನೇ ಮನೆಯಲ್ಲಿ ಶುಭವಾದಂತಹ ಗ್ರಹಗಳು ಪ್ರಾಪ್ತಿಯಾಗುತ್ತೋ ಅಥವಾ ನೀಚ ಸ್ಥಾನದಲ್ಲಿ ಇರುತ್ತವೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಬೇಕು ಅಲ್ವಾ. ಏಕೆಂದ್ರೆ ನಮಗೆ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಒಳ್ಳೆಯ ಕೆಲಸವನ್ನ ಮಾಡಿದಾಗ ಅದು ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಯೋಚನೆ ಬರುತ್ತದೆ, ಏನು ನಾವಿಷ್ಟು ಒಂದು ಒಳ್ಳೆಯ ಕರ್ಮವನ್ನ ಮಾಡಿದ್ರೂ ಸಹಿತ ನಮಗೆ ಕೆಟ್ಟದಾಗಿ ಪರಿಣಾಮವನ್ನ ಬೀರ್ತಲ್ಲ ಎಂಬುದಾಗಿ ಮನುಷ್ಯನಿಗೆ ಯೋಚನೆ ಹೇಳುವಂಥದ್ದು ಸ್ವಾಭಾವಿಕವಾಗಿ ಉದ್ಭವ ಆಗುವಂಥದ್ದು. ಹಾಗಾಗಿ ಅದು ಯಾಕಾಯ್ತು, ಏನಾಯ್ತು, ಯಾಕೆ ಹೀಗಾಗುತ್ತಾ ಇದೆ ಎಂಬುದಾಗಿ ನಮಗೆ ಒಂದು ಯೋಚನೆ ಹೇಳುವಂಥದ್ದು ಬರುತ್ತದೆ. ಹಾಗಾಗಿ ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ಈ ಒಂದು ಜ್ಯೋತಿಷ್ಯವನ್ನ ಅಥವಾ ಜಾತಕವನ್ನ ಪುರೋಹಿತರಲ್ಲಿ ಹೋಗಿ ತೋರಿಸಿದಾಗ ಅವರು ಅದಕ್ಕೆ ಸರಿಯಾದಂತಹ ಫಲಗಳನ್ನ, ಅದಕ್ಕೆ ಏನು ದೋಷ ಇದೆ ಅಥವಾ ಯಾವ ರಾಶಿಗಳಲ್ಲಿ ಯಾವ ಗ್ರಹಗಳು ಸಂಚರಿಸ್ತಾ ಇದ್ದಾವೆ ಅಥವಾ ಯಾವ ಮನೆಯಲ್ಲಿ ಯಾವ ಗ್ರಹಗಳು ಸಂಚಾರವನ್ನ ಮಾಡ್ತಾ ಇದ್ದಾವೆ ಎಂಬುದಾಗಿ ಎಲ್ಲ ವಿಚಾರವನ್ನ ತಿಳಿಸಿ ಅದಕ್ಕೆ ಪರಿಹಾರ ಹೇಳುವಂಥದ್ದು ಇದೆ. ಯಾವುದಕ್ಕೂ ಸಹಿತ ಒಂದು ದೋಷಕ್ಕೆ ಅದಕ್ಕೆ ಖಂಡಿತವಾಗಿಯೂ ಸಹಿತ ಪರಿಹಾರ ಹೇಳುವಂಥದ್ದು ಇದ್ದೇ ಇದೆ. ಯಾವುದೇ ಒಂದು ತೊಂದರೆ ಇದ್ರೂ ಅದಕ್ಕೆ ಒಂದು ಫಲ ಅಥವಾ ಅದಕ್ಕೆ ಯಾವುದೋ ಒಂದು ಪರಿಹಾರ, ಒಂದು ಮಾರ್ಗ ಹೇಳುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಆ ಜಾತಕವನ್ನ ತೋರಿಸಿಕೊಂಡು ಆ ಒಂದು ಯಾವುದೇ ಒಂದು ತೊಂದರೆ ಇದ್ರೆ ಅದನ್ನ ಪರಿಹಾರವನ್ನ ಮಾಡ್ಲಿಕ್ಕೆ ಅತಿ ಅವಶ್ಯಕವಾಗಿರತಕ್ಕಂಥದ್ದು ಈ ಒಂದು ಜಾತಕ ಮತ್ತು ಜಾತಕವನ್ನ ತೋರಿಸಿಕೊಳ್ಳುವಂಥದ್ದು ಉತ್ತಮವಾದದ್ದು. ಈಗ ಒಂದೊಂದು ಗ್ರಹಗಳಿಗೆ ಅಧಿಪತಿಯಾದಂತಹ ಗ್ರಹಗಳಿರುತ್ತವೆ. ಈ ನವಗ್ರಹಗಳಿಗೆ 9 ಗ್ರಹಗಳನ್ನು ನಾವು ಹೇಳುತ್ತೇವೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರ ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಾವು ಶ್ಲೋಕದ ಮೂಲಕವಾಗಿ ಹೇಳುವಂಥದ್ದು ಇದು. ಈ ಒಂದೊಂದು ಗ್ರಹಗಳಿಗೆ ಅಧಿದೇವತೆ ಮತ್ತು ಪ್ರತಿದೇವತೆ ಎಂಬುದಾಗಿ ಮಂತ್ರದಲ್ಲಿದೆ. ಆ ಗ್ರಹಗಳು ಯಾವ ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾಗ ಅದಕ್ಕೆ ಕೆಟ್ಟದಾಗಿ ನಡೀತಾ ಇದ್ದಾಗ, ನಮಗೆ ಫಲಗಳು ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತಾ ಇದ್ದಾಗ ಅದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಯಾವ ಆ ಗ್ರಹ ಯಾವುದರಿಂದ ತೊಂದರೆ ಆಗುತ್ತಾ ಇದೆಯೋ ಆ ಗ್ರಹದಿಂದ ನಾವು ಹೇಗೆ ಫಲವನ್ನ ತೆಗೆದುಕೊಳ್ಳಬೇಕು, ನಮ್ಮ ಕಷ್ಟವನ್ನು ಹೇಗೆ ಪರಿಹಾರವನ್ನ ಮಾಡಬೇಕು ಎಂಬುದಕ್ಕೆ ಅದಕ್ಕೆ ಪರಿಹಾರವನ್ನ ತೋರಿಸ್ತಾರೆ, ಹೇಳ್ತಾರೆ. ಅದಕ್ಕೆ ಸರಿಯಾಗಿ ನಾವು ಏನನ್ನ ದೇವಸ್ಥಾನಗಳಿಗೆ ಹೋಗಿ ಪೂಜಾ ಕರ್ಮವನ್ನ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಯಜ್ಞಯಾಗಾದಿಗಳನ್ನ ಮಾಡುವಂಥದ್ದು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ.
ಸೂಚಿಸಿರುವಾಗ ನಾವು ಅದನ್ನ ಮಾಡಿಕೊಂಡಾಗ ನಮ್ಮಲ್ಲಿ ಉಂಟಾದಂತಹ ಕಷ್ಟಗಳು ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆಯಾಗುತ್ತದೆ. ಈಗ ಸಂಪೂರ್ಣವಾಗಿಯೇ ಕಡಿಮೆ ಆಗುತ್ತದೆ ಎಂಬುದಾಗಿ ಇಲ್ಲ. ಯಾಕೆಂದ್ರೆ ಗ್ರಹಗಳು ಕಾಡುವಂಥದ್ದು ಅಥವಾ ಗ್ರಹಗಳ ಸಂಚಾರ ಹೇಳುವಂಥದ್ದು ಅವರ ಒಂದು ಕರ್ಮ. ಅದು ಮನುಷ್ಯನ ಜಾತಕದಲ್ಲಿ ಬಂದು ಹೋಗುವಂಥದ್ದು ಅದು ಕರ್ಮ, ಅದು ಅವರ ಒಂದು ಕ್ರಿಯೆ. ಆ ಕ್ರಿಯೆಯನ್ನ ಸಂಪೂರ್ಣವಾಗಿ ನಮ್ಮ ಕಷ್ಟಗಳೇ ಪರಿಹಾರವಾಗಿ ಹೋಗುತ್ತದೆ ಈ ಕರ್ಮ ಮಾಡಿಸುವುದರಿಂದ ಎಂಬುದಾಗಿ ನಾವು ನಂಬುವಂಥದ್ದಲ್ಲ. ಅಲ್ಪ ಪ್ರಮಾಣದಲ್ಲಿ ಅಂದ್ರೆ 100% ಪರಿಹಾರ ಹೇಳುವಂಥದ್ದು ಈ ಒಂದು ಯಜ್ಞಯಾಗಾದಿಗಳಿಂದ ಅಥವಾ ಜಪತಪಾದಿಗಳಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವತಾ ಆರಾಧನೆಯನ್ನ ಮಾಡುವುದರಿಂದ ಈ ಒಂದು ಫಲ ಹೇಳುವಂಥದ್ದು ಅಥವಾ ಯಾವುದೋ ಒಂದು ಏನೋ ಆ ತೊಂದರೆ ಹೇಳುವಂಥದ್ದು ನಿವಾರಣೆ ಆಗುವಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು. ಇನ್ನು 3ನೇ ರಾಶಿ ಆಗಿರತಕ್ಕಂಥದ್ದು ಮಿಥುನ ರಾಶಿ. ಈ ಮಿಥುನ ರಾಶಿಗೆ ನಕ್ಷತ್ರಗಳು ಮೃಗಶಿರಾ ನಕ್ಷತ್ರದ 3ನೇ ಪಾದ ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರದ 4 ಪಾದ, ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದ. ಇದಿಷ್ಟು ಈ ಒಂದು ಮಿಥುನ ರಾಶಿಯವರಿಗೆ ಬರುವಂತದ್ದು. ಈ ವರ್ಷ ಮಿಥುನ ರಾಶಿಯವರಿಗೆ ಗುರುವು ಶುಭದಾಯಕನಾಗಿದ್ದಾನೆ, ಒಳ್ಳೆಯ ಸ್ಥಾನದಲ್ಲಿರತಕ್ಕಂಥವನು. ಆ ನಂತರ ಅಂದ್ರೆ ಪ್ರಾರಂಭದಿಂದ ಅಂತ್ಯದ ಹತ್ತಿರವರೆಗೂ ಸಹಿತ ಗುರುವು ಶುಭ ಸ್ಥಾನದಲ್ಲಿರ್ತಾನೆ ಈ ಮಿಥುನ ರಾಶಿಯವರಿಗೆ. ಕೊನೆಯ ಅಂತ್ಯ ಭಾಗದಲ್ಲಿ ಇನ್ನೇನು ಈ ಒಂದು ಸಂವತ್ಸರ ಮುಗಿತದೆ, ಈ ರಾಶಿ ಫಲ ಮುಕ್ತಾಯವಾಗ್ತದೆ, ಈ ವರ್ಷದ ಫಲಾನುಫಲಗಳು ಮುಕ್ತಾಯವಾಗುತ್ತದೆ ಹೇಳುವಂತಹ ಸಂದರ್ಭದಲ್ಲಿ ಗುರುವು ಅಶುಭ ಸ್ಥಾನಕ್ಕೆ ಜಾರ್ತಾನೆ. ಹಾಗಾಗಿ ಮತ್ತೆ ಶನಿಯೂ ಸಹಿತ ಈ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಸಹಿತ ಅಶುಭ ಸ್ಥಾನದಲ್ಲೇ ಇದ್ದಾನೆ ಈ ಮಿಥುನ ರಾಶಿಯವರಿಗೆ. ಅದರಿಂದ ಏನಾಗುವಂಥದ್ದು ಅಂದ್ರೆ ಕುಟುಂಬದಲ್ಲಿ ನೆಮ್ಮದಿ ಹೇಳುವಂಥದ್ದು ಕಳೆದುಕೊಳ್ಳುತ್ತಾರೆ. ಅಂದರೆ ಮಿಥುನ ರಾಶಿಯವರು ನೆಮ್ಮದಿ ಯಾವುದೂ ಸಹಿತ ಕುಟುಂಬದಲ್ಲಿ ಅಷ್ಟು ಜಾಸ್ತಿಯಾಗಿರುವುದಿಲ್ಲ. ಯಾಕೆಂದ್ರೆ ಶನಿಯ ಪ್ರಭಾವ ಅಶುಭ ಸ್ಥಾನದಲ್ಲಿರುವುದರಿಂದ ಹಾಗಾಗಿ ಅವರಿಗೆ ನೆಮ್ಮದಿ ಯಾವುದೇ ಇರುವುದಿಲ್ಲ. ಕಾರ್ಯದಲ್ಲಿ, ಶುಭ ಕಾರ್ಯದಲ್ಲಿ ವಿಘ್ನಗಳು ಉಂಟಾಗುತ್ತಾ ಬರ್ತವೆ. ಹಾಗೆ ಅನಾರೋಗ್ಯ ಸ್ಥಿತಿಯು ಇವರಿಗೂ ಸಹಿತ ಮಿಥುನ ರಾಶಿಯವರಿಗೂ ಸಹಿತ ಅನಾರೋಗ್ಯ ಸ್ಥಿತಿಗಳು ಹೆಚ್ಚಿನದಾಗಿ ಕಂಡು ಬರುವಂಥದ್ದು. ಹಾಗೆ ಕುಟುಂಬದಲ್ಲಿ ವಿರಸ, ಕುಟುಂಬದಲ್ಲಿ ಕಲಹ ಇತ್ಯಾದಿಗಳೆಲ್ಲವೂ ಸಹಿತ ಈ ಒಂದು ಮಿಥುನ ರಾಶಿಯವರಿಗೆ ಕಂಡು ಬರುವುದು. ಯಾಕೆಂದ್ರೆ ಶನಿಯ ಅಶುಭ ಸ್ಥಾನದಲ್ಲಿರುವುದರಿಂದ. ಆದರೆ ಗುರುವು ಶುಭ ಸ್ಥಾನದಲ್ಲಿರುವುದರಿಂದ ಮಿಶ್ರ ಫಲವಾಗಿ ಕಾಣುತ್ತದೆ. ಯಾಕೆಂದ್ರೆ ಶುಭ ಸ್ಥಾನದಲ್ಲಿ ಗುರು ಇದ್ದುದರಿಂದ, ಗುರುವಿನ ಅನುಗ್ರಹ ಇರುವುದರಿಂದ ಏನಾಗ್ತದೆ ಅಂದ್ರೆ ಸ್ವಲ್ಪ ಕಾರ್ಯಕರದ ಕ್ರಮದಲ್ಲಿ ಅತಿಯಾದಂತಹ ತೊಂದರೆ ಉಂಟಾಗದೇನೆ ಮಿಶ್ರ ಫಲದಲ್ಲಿ ಸಮತೋಲನದಲ್ಲಿ ಇರುವಂತದ್ದು. ಹಾಗೆ ಅನಾರೋಗ್ಯ ಸ್ಥಿತಿಯಲ್ಲಿಯೂ ಸಹಿತ ಏರುಪೇರನ್ನ ಹೊಂದುತ್ತಾ ಇರ್ತಾರೆ. ಸಂಪೂರ್ಣವಾಗಿ ಅನಾರೋಗ್ಯ ಇರುವುದಿಲ್ಲ. ಒಂದು ದಿವಸ ಅನಾರೋಗ್ಯ ಇದ್ರೆ ಒಂದು ದಿವಸ ಸ್ವಲ್ಪ ಸರಿಯಾದಂತಹ ನೆಮ್ಮದಿಯಾದಂತಹ ಜೀವನ ಇರುವಂತದ್ದು. ಕೊನೆಯಲ್ಲಿ ಅಂತ್ಯದಲ್ಲಿ ಇವರಿಗೆ ಕಾರ್ಯದಲ್ಲಿ ಸ್ವಲ್ಪ ಉನ್ನತವಾದಂತಹ ಸ್ಥಾನವಾಗುವಂಥದ್ದು. ಹಾಗೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಸಹಿತ ನಿವಾರಣೆಯಾಗುವಂಥದ್ದು ಈ ಒಂದು ಮಿಥುನ ರಾಶಿಯವರಿಗೆ ಈ ವರ್ಷದ ಫಲ. ಇನ್ನೇನು 3 ತಿಂಗಳಲ್ಲಿ ಇರತಕ್ಕಂತಹ ಫಲಗಳು. ಇವರಿಗೂ ಸಹಿತ ಗುರುವಿನ ಶುಭ ಸ್ಥಾನದಲ್ಲಿ ಇರುವುದರಿಂದ, ಗುರುವಿನ ಅಂತ್ಯದಲ್ಲಿ ಅಶುಭ ಸ್ಥಾನಕ್ಕೆ ಜಾರುವುದರಿಂದ ಇವರು ಏನು ಮಾಡಬೇಕು? ಅಂತ್ಯದ ಕಾಲದಲ್ಲಿ ಗುರುವಿನ ಅನುಗ್ರಹ ಪಡೆದುಕೊಳ್ಳಬೇಕು. ಗುರುಗಳನ್ನ ಆರಾಧನೆಯನ್ನ ಮಾಡುವಂಥದ್ದು ಅಂದ್ರೆ ರಾಯರ ಆರಾಧನೆ ಅಥವಾ ಶ್ರೀಧರ ಸ್ವಾಮಿಗಳ ಆರಾಧನೆ ಅಥವಾ ಸಾಯಿಬಾಬರ ಆರಾಧನೆ, ಇವನ್ನೆಲ್ಲವನ್ನ ಮಾಡುವುದರಿಂದ ಇವರ ಜೀವನ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಗುರುವಿನ ಅನುಗ್ರಹ ಆಗುವಂಥದ್ದು. ಹಾಗೆ ಶನಿ ಆರಾಧನೆ ಇವರಿಗೂ ಸಹಿತ ಮುಖ್ಯವಾಗಿಯೇ ಇರುವಂತ. ಈ ವರ್ಷದಲ್ಲಿ ಸರಿಸುಮಾರು ಒಂದು 6 ರಿಂದ 7 ರಾಶಿಯವರೆಗೆ ಶನಿ ಮತ್ತು ಗುರು ಅಶುಭ ಸ್ಥಾನದಲ್ಲೇ ಇದ್ದಾನೆ ಈ ವರ್ಷ. ಮಿಶ್ರ ಫಲ ಎಂಬುದಾಗಿ ಮೊದಲನೇದಲ್ಲಿ ಹಾಕಿದ್ದಾರೆ. ಹಾಗಾಗಿ ಆ ತ್ರಿಮೂರ್ತಿಗಳನ್ನ, ಶನಿಯ ಪ್ರೀತ್ಯರ್ಥವಾಗಿ ತ್ರಿಮೂರ್ತಿಗಳನ್ನ ಆರಾಧನೆಯನ್ನ ಮಾಡುವಂಥದ್ದು ಉತ್ತಮವಾದಂಥದ್ದು. ಇನ್ನು 4ನೆಯ ರಾಶಿ ಆಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದ, ಆಶ್ಲೇಷ ನಕ್ಷತ್ರದ 4 ಪಾದ. ಇವಿಷ್ಟು ಈ ನಕ್ಷತ್ರಗಳು ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು.
ಈ ರಾಶಿಯವರಿಗೆ, ಕರ್ಕಾಟಕ ರಾಶಿಗೆ ಈ ವರ್ಷದ ಫಲ ಹೇಗಿದೆ ಅಂದ್ರೆ, ವರ್ಷ ಪೂರ್ತಿ ಶನಿಯು ಅಶುಭದಾಯಕನೇ. ವರ್ಷಾರಂಭದಲ್ಲಿ ಗುರುವೂ ಸಹಿತ ಅಶುಭದಾಯಕನಾಗಿದ್ದು ಆ ನಂತರ ಶುಭ ಸ್ಥಾನಕ್ಕೆ ಬರ್ತಾನೆ. ಇಲ್ಲಿ ಇವರಿಗೂ ಸಹಿತ ಶನಿಯು ಇವರಿಗೂ ಸಹಿತ ಅಶುಭ ಸ್ಥಾನದಲ್ಲೇ ಇದ್ದಾನೆ. ಈ ವರ್ಷ ಪ್ರಾರಂಭದಿಂದ ಅಂತ್ಯದವರೆಗೂ ಸಹಿತ ಶನಿಯು ಅಶುಭ ಸ್ಥಾನದಲ್ಲಿ ಇರ್ತಾನೆ. ಆದರೆ ಗುರುವು ಮೊದಲು ಅಶುಭ ಸ್ಥಾನದಲ್ಲಿದ್ದು ಆ ನಂತರ ಶುಭ ಸ್ಥಾನಕ್ಕೆ ಬರ್ತಾನೆ. ಈಗ ಅರ್ಧ ಮಾಸ ಕಳೆದು ಹೋಗಿರುವುದರಿಂದ ಇನ್ನು ಮುಂದೆ ಕರ್ಕಾಟಕ ರಾಶಿಯವರಿಗೆ ಶುಭ ಸ್ಥಾನಕ್ಕೆ ಗುರು ಬರುತ್ತಾನೆ. ಹಾಗಾಗಿ ಇವರಿಗೆ ಏನು ಅಂದ್ರೆ ಒಳ್ಳೆಯ ಕ್ಷೇತ್ರಗಳನ್ನ ದರ್ಶನವನ್ನ ಮಾಡುವಂಥದ್ದು, ಇನ್ನು ಮುಂದೆ ಕಂಡು ಬರುವಂಥದ್ದು ಅವರಿಗೆ ಒಳ್ಳೆಯ ಕ್ಷೇತ್ರದ ದರ್ಶನ. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ, ಇಲ್ಲಿವರೆಗೆ ಏನು ಅನಾರೋಗ್ಯ ಸ್ಥಿತಿಗಳು ಕಾಡ್ತಾ ಇದ್ದು ಅದೆಲ್ಲವೂ ಸಹಿತ ಇನ್ನು ಆರೋಗ್ಯದತ್ತ ಸುಧಾರಣೆಯಾಗುತ್ತಾ ಬರುವಂಥದ್ದು. ಹಾಗೆ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀತವೆ. ಹೌದು, ಕರ್ಕಾಟಕ ರಾಶಿಯವರಿಗೆ ಮಂಗಳ ಕಾರ್ಯಗಳು ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗಿ ಕಂಡು ಬರುತ್ತದೆ. ಆದರೆ ಇವರಿಗೆ ವ್ಯವಹಾರದಲ್ಲಿ ಅತಿಯಾದಂತಹ ತೊಂದರೆ ಕಂಡು ಬರುವಂತದ್ದು ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಶನಿಯು ಅಶುಭ ಸ್ಥಾನದಲ್ಲಿ ಇರುವುದರಿಂದ ಶನಿಗೆ ಮತ್ತೊಂದು ಹೆಸರು ಇರುವಂತದ್ದು ಕರ್ಮ ಫಲದಾತ ಎಂಬುದಾಗಿ ನಾವು ಹೇಳಿಕೊಳ್ಳುತ್ತೇವೆ. ಶನಿಯನ್ನ ಅಂದ್ರೆ ಕರ್ಮದ, ನಮ್ಮ ಏನು ಕರ್ಮಗಳಿರ್ತದೆ, ಜಾತಕದ ಕರ್ಮಗಳು ಏನಿರ್ತದೆಯೋ ಅದರ ಸಾರಾನುವಾಗಿ ಫಲವನ್ನ ಕೊಡ್ತಕ್ಕಂಥವನು ಶನಿಯಾಗಿರುವುದರಿಂದ ಇವರಿಗೆ ಕೆಲಸ ಕಾರ್ಯದಲ್ಲಿ ಅಥವಾ ಯಾವುದೋ ಒಂದು ಉದ್ಯೋಗದಲ್ಲಿ ತೊಂದರೆ ಹೇಳುವಂಥದ್ದು ಉಂಟಾಗುವಂಥದ್ದು ಇವರಿಗೆ, ಈ ರಾಶಿಯವರಿಗೆ ಕಂಡು ಬರುವಂಥದ್ದು. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಶನಿ ಆರಾಧನೆಯನ್ನ ಮತ್ತು ಕುಲದೇವರ ಆರಾಧನೆಯನ್ನ, ಅವರ ಏನು ಮನೆಯ ದೇವರಿದ್ದಾರೋ ಅವರ ಆ ದೇವರ ಆರಾಧನೆಯನ್ನು ಮಾಡುವಂಥದ್ದು ಈ ವರ್ಷದಲ್ಲಿ ಅತಿ ಹೆಚ್ಚಿನದಾಗಿ ಆರಾಧನೆ ಮಾಡುವಂಥದ್ದು ಕಂಡು ಬರುತ್ತದೆ. ಇನ್ನು ಸಿಂಹರಾಶಿ, ಸಿಂಹರಾಶಿಗೆ 3 ನಕ್ಷತ್ರ, ಮಖ ನಕ್ಷತ್ರ 4 ಪಾದ, ಹಾಗೆ ಕುಬ್ಬ ನಕ್ಷತ್ರ 4 ಪಾದ, ಉತ್ತರ ಫಾಲ್ಗುಡಿ ನಕ್ಷತ್ರ 1ನೇ ಪಾದ. ಇದು ಸಿಂಹರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರಗಳು. ಈ ಸಿಂಹರಾಶಿಯವರಿಗೆ ಈ ವರ್ಷದಿಂದ ಅಂತ್ಯದವರೆಗೂ ಸಹಿತ ಗುರುವು ಶುಭ ಸ್ಥಾನದಲ್ಲೇ ಇರ್ತಾರೆ. ಒಳ್ಳೆಯ ಕರ್ಮಗಳನ್ನ ಮಾಡಿಸ್ತಾರೆ. ಹಾಗೆ ಒಳ್ಳೆಯ ಕ್ಷೇತ್ರಗಳ ದರ್ಶನ ಹೇಳುವಂಥದ್ದಾಗುವಂಥದ್ದು. ಆನಂತರ ಎಲ್ಲ ಕಾರ್ಯದಲ್ಲಿಯೂ ಸಹಿತ ಯಶಸ್ಸನ್ನ ಕಾಣುವಂಥದ್ದು. ಆನಂತರ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಪ್ರಶಂಸೆ ಹೇಳುವಂಥದ್ದು, ಮನ್ನಣೆ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು ಸಿಂಹರಾಶಿಯವರಿಗೆ ಕಂಡು ಬರುವಂಥದ್ದು. ಹಾಗಾಗಿ ಸಿಂಹರಾಶಿಯವರು ಹೆಚ್ಚಿನ ಯಾವುದೇ ಒಂದು ಈ ವರ್ಷದಲ್ಲಿ ತೊಂದರೆ ಅನುಭವಿಸದೇ ಇರುವಂತದ್ದು ಕಂಡು ಬರುವಂತದ್ದು. ಹಾಗಾಗಿ ಈ ವರ್ಷ ಸಿಂಹರಾಶಿಯವರಿಗೆ ಒಳ್ಳೆಯ ಒಂದು ಸ್ಥಾನ ಹೇಳುವಂಥದ್ದು ಇರುವಂತದ್ದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ನಕ್ಷತ್ರ ಯಾವುದು ಅಂದ್ರೆ ಉತ್ತರ ಫಾಲ್ಗುಣಿ ನಕ್ಷತ್ರದ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ, ಹಸ್ತ ನಕ್ಷತ್ರದ 4 ಪಾದ, ಚಿತ್ತಾ ನಕ್ಷತ್ರದ 1ನೇ ಪಾದ ಮತ್ತು 2ನೇ ಪಾದ. ಇದು ಕನ್ಯಾ ರಾಶಿಯಲ್ಲಿರತಕ್ಕಂಥ ನಕ್ಷತ್ರ. ಇವರಿಗೆ ಈ ವರ್ಷದ ಫಲ ಯಾವ ರೀತಿ ಇದೆ ಅಂದ್ರೆ, ವರ್ಷದಲ್ಲಿ ಗುರುವು ಅಶುಭದಾಯಕನೇ. ಈ ಕನ್ಯಾ ರಾಶಿಯವರಿಗೂ ಸಹಿತ ವರ್ಷದಲ್ಲಿ ಅಶುಭ ಸ್ಥಾನದಲ್ಲಿರತಕ್ಕಂಥವನು ಗುರುವು, ಆ ನಂತರ ಶುಭ ಸ್ಥಾನಕ್ಕೆ ಬರ್ತಾನೆ. ಇವರಿಗೂ ಸಹಿತ ಮಧ್ಯದ ನಂತರ ಅಂದ್ರೆ ಇನ್ನು 3 ತಿಂಗಳ ಕಾಲದಲ್ಲಿ ಶುಭ ಸ್ಥಾನದಲ್ಲಿ ಗುರು ಇದ್ದಾನೆ. ಈಗ ಅಶುಭ ಸ್ಥಾನದಿಂದ ಜಾರಿ ಈಗ ಶುಭ ಸ್ಥಾನಕ್ಕೆ ಗುರು ಬರುವಂತದ್ದು. ಹಾಗಾಗಿ ಮತ್ತು ಈ ಕನ್ಯಾ ರಾಶಿಯವರಿಗೆ ಶನಿಯು ವರ್ಷದಿಂದ ಅಂತ್ಯದವರೆಗೂ ಸಹಿತ ಶುಭ ಸ್ಥಾನದಲ್ಲೇ ಇದ್ದಾನೆ. ಇವರಿಗೂ ಸಹಿತ ಮಿಶ್ರ ಫಲ ಇಲ್ಲಿ. ಏನು ಅಂದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಅಂದ್ರೆ ಮನುಷ್ಯನಿಗೆ ಆರ್ಥಿಕ ಸ್ಥಿತಿ ಹೇಳುವಂಥದ್ದು ಇವತ್ತಿನ ಜೀವನದಲ್ಲಿ ಮುಖ್ಯವಾಗಿರತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನ ಕಾಣುತ್ತಾ ಹೋಗುವುದು ಇನ್ನು ಅಂತ್ಯದಲ್ಲಿ. ಹಾಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಹೇಳುವಂಥದ್ದು ಕಾಣಬಹುದು. ಸರ್ಕಾರಿ ಕೆಲಸಗಳಲ್ಲಿ ಅತ್ಯಂತ ಅಧಿಕವಾಗಿ ಪ್ರಗತಿಯನ್ನು ಹೊಂದಬಹುದು. ಹಾಗೆ ಖರ್ಚು ಇತ್ಯಾದಿಗಳೆಲ್ಲವೂ ಸಹಿತ ಮಿತವಾಗಿರುತ್ತದೆ. ಮತ್ತು ಒಳ್ಳೆಯ ಕಾರ್ಯಕ್ರಮಗಳು, ಮಂಗಳ ಕಾರ್ಯಗಳು ಇವೆಲ್ಲವೂ ಸಹಿತ ಈ ಒಂದು ರಾಶಿಯವರಲ್ಲಿ ಈ ವರ್ಷ ನಡೀಲಿಕ್ಕಿದೆ. ಇವರ ಕುಟುಂಬದಲ್ಲಿ ಒಳ್ಳೆಯ ಒಂದು ಮಂಗಳ ಕಾರ್ಯ ಹೇಳುವಂಥದ್ದು ನಡೀಲಿಕ್ಕಿದೆ. ಹಾಗೆ
ಅಂತ್ಯದಲ್ಲಿ ಸ್ವಲ್ಪ ಶನಿಯು ಅಶುಭದಾಯಕ ಸ್ಥಾನಕ್ಕೆ ಜಾರುವುದರಿಂದ ಏನಾಗ್ತದೆ ಕೇಳಿದ್ರೆ ಅನಾರೋಗ್ಯದ ಏರುಪೇರು ಉಂಟಾಗ್ತದೆ. ಅನಾರೋಗ್ಯ ಸ್ಥಿತಿ ಹೇಳುವಂಥದ್ದು ಸ್ವಲ್ಪ ಕಂಡು ಬರುತ್ತದೆ. ಹಾಗಾಗಿ ಈ ಅನಾರೋಗ್ಯದ ಸ್ಥಿತಿಯನ್ನ ನಿವಾರಣೆಯನ್ನ ಮಾಡುವುದಕ್ಕೋಸ್ಕರವಾಗಿ ಶನಿಯ ಆರಾಧನೆ, ಮೃತ್ಯುಂಜಯ ಆರಾಧನೆಯನ್ನ ಈ ಒಂದು ಕನ್ಯಾ ರಾಶಿಯವರು ಮಾಡಿಕೊಳ್ಳುವಂಥದ್ದು. ಅಂತ್ಯದ ಕಾಲದಲ್ಲಿ ಈ ಒಂದು ದೇವತಾರಾಧನೆಯನ್ನ, ಈಶ್ವರ ಆರಾಧನೆ ಅಥವಾ ಮೃತ್ಯುಂಜಯ ಆರಾಧನೆಯನ್ನ ಮಾಡಿಕೊಳ್ಳುವಂಥದ್ದು ಉತ್ತಮವಾಗಿ ಕಾಣಬರುತ್ತದೆ. ಹಾಗೆ ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಚಿತ್ತಾ ನಕ್ಷತ್ರದ 3ನೇ ಪಾದ, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರದ 4 ಪಾದ, ವಿಶಾಖ ನಕ್ಷತ್ರದ 1 ಮತ್ತು 2ನೇ ಪಾದ, ಈ ನಕ್ಷತ್ರಗಳು ತುಲಾ ರಾಶಿಗೆ ಇರತಕ್ಕಂಥದ್ದು. ತುಲಾ ರಾಶಿಯವರ ಫಲಾನುಗಳು ಹೇಗಿದೆ ಅಂದ್ರೆ, ವರ್ಷದಲ್ಲಿ ಗುರುವು ಅಶುಭದಾಯಕನಾಗಿದ್ದು ಆ ನಂತರ ಶುಭ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಪೂರ್ವದಲ್ಲಿ ಗುರುವಿನ ಯಾವುದೇ ಒಂದು ಫಲಗಳೆಲ್ಲವೂ ಸಹಿತ ಪ್ರಾಪ್ತಿಯಾಗ್ತಾ ಬಂದು ಆ ನಂತರ ಅಶುಭ ಸ್ಥಾನದಲ್ಲಿ ಜಾರುವಂಥದ್ದು ಈ ವರ್ಷ ತುಲಾ ರಾಶಿಯವರಿಗೆ. ಶನಿಯು ಪೂರ್ವದಿಂದ ಮಧ್ಯಮದವರೆಗೆ ಅಂದ್ರೆ ಮಧ್ಯಕಾಲದವರೆಗೆ ಅಶುಭ ಸ್ಥಾನದಲ್ಲಿದ್ದು ಆ ನಂತರ ಶುಭ ಸ್ಥಾನಕ್ಕೆ ಬರ್ತಾನೆ. ಅಂದ್ರೆ 2 ವಿರುದ್ಧ ಗ್ರಹಗಳಾಗ್ತಾ ಹೋಗುತ್ತವೆ. ಅಂದ್ರೆ ಗುರುವು ಅನುಗ್ರಹ ಇದ್ದಾಗ ಶನಿಯ ಅನುಗ್ರಹ ಇಲ್ಲ, ಶನಿಯ ಅನುಗ್ರಹ ಇದ್ದಾಗ ಗುರುವಿನ ಅನುಗ್ರಹ ಇಲ್ಲ ಇಲ್ಲಿ ತುಲಾ ರಾಶಿಯವರಿಗೆ. ಹಾಗಾಗಿ ಏನು ಅಂದ್ರೆ ಶುಭ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಕಂಡು ಬರುತ್ತದೆ. ಮನಸ್ಸಿನಿಗೆ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು. ಹಾಗೆ ನೂತನವಾದಂತಹ ವಸ್ತ್ರಾಭರಣ ಇತ್ಯಾದಿಗಳೆಲ್ಲವೂ ಸಹಿತ ಈ ವರ್ಷ ಅವರು ತೆಗೆದುಕೊಳ್ಳಲಿಕ್ಕೆ ಇರುವಂಥದ್ದು. ಬಂಧು ಮಿತ್ರರ ಸಹಾಯ, ಹಾಗೆ ಸೇವಾ ಕಾರ್ಯದಲ್ಲಿ ಒಳ್ಳೆಯ ಪ್ರಗತಿ, ಇದೆಲ್ಲವೂ ಸಹಿತ ಈ ಒಂದು ತುಲಾ ರಾಶಿಯವರಿಗೆ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡುವಂಥದ್ದು. ಇದು ತುಲಾ ರಾಶಿಯವರಿಗೆ ಆಗುವಂಥದ್ದು. ಆದರೆ ಗುರುವು ಅಶುಭ ಸ್ಥಾನಕ್ಕೆ ಬರುವುದರಿಂದ ಏನಾಗ್ತದೆ ಕೇಳಿದ್ರೆ, ಕೊನೆಯಲ್ಲಿ ಅತಿಯಾದಂತಹ ಖರ್ಚು, ದುಂದು ವೆಚ್ಚ ಆಗುವಂಥದ್ದು. ಹಾಗೆ ದುಷ್ಟ ಜನರ ಸಹವಾಸ, ಕೆಟ್ಟ ಜನರ ಸಹವಾಸ ಹೇಳುವಂಥದ್ದು ಅಂತ್ಯದಲ್ಲಿ ಕಂಡು ಬರುವಂಥದ್ದು. ನಷ್ಟ ಅಂದ್ರೆ ಏನು ಕೆಲಸಗಳನ್ನ ನಾವು ಕಾರ್ಯಗಳನ್ನ ಮಾಡ್ತಾ ಇರ್ತೇವೆ, ಉದ್ಯೋಗ ಮಾಡ್ತಾ ಇರ್ತೇವೆ, ಅದರಲ್ಲಿ ಅಂತ್ಯದಲ್ಲಿ ಸ್ವಲ್ಪ ನಷ್ಟವನ್ನ ಕಾಣುವಂತಹ ಸ್ಥಿತಿಯನ್ನ ಈ ತುಲಾ ರಾಶಿಯವರು ಕಂಡುಕೊಳ್ಳುವಂಥದ್ದು. ಮತ್ತು ಮೇಲಧಿಕಾರಿಗಳಿಂದ ಕಿರುಕುಳ, ತೊಂದರೆ ಇದು ಕಂಡು ಬರುತ್ತದೆ ತುಲಾ ರಾಶಿಯವರಿಗೆ ಅಂತ್ಯದಲ್ಲಿ. ಹಾಗಾಗಿ ಗುರುವಿನ ಒಂದು ಆರಾಧನೆಯನ್ನ ಮಾಡುವಂಥದ್ದು, ಅಂತ್ಯಕಾಲದಲ್ಲಿ ಗುರುವಿನ ಆರಾಧನೆಯನ್ನ ಮಾಡುವಂಥದ್ದು ಬಹುಮುಖ್ಯವಾಗಿ ಇರುವಂಥದ್ದು. ಬ್ರಹ್ಮ ಮತ್ತು ರುದ್ರ ಮತ್ತು ವಿಷ್ಣುವಿನ ಆರಾಧನೆ, ಹಾಗೆ ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಮಾಡಿದರೆ ಅವರ ಒಂದು ಏನು ಜಾತಕದ ದೋಷ ಏನಿದೆಯೋ ಅದನ್ನ ಪರಿಹಾರವನ್ನು ಮಾಡ್ಕೋಬಹುದು. ಸ್ವಾಮಿ, ಮತ್ತೊಂದು ವಿಷಯ, ಈಗ ತುಲಾ ರಾಶಿ ಬಗ್ಗೆ ಹೇಳಿದ್ವಿ. ತುಲಾ ರಾಶಿಯಲ್ಲಿ ಹೇಳಿದಂತ ವಿಷಯಗಳೇನಿದೆ ನೀವೆಲ್ಲಾನು ಅದ್ರ ಬಗ್ಗೆ ಒಂದು ವಿವರಣೆಯನ್ನ ಕೊಟ್ರಿ. ಆ ವಿವರಣೆ ಎಲ್ಲಾ ತುಲಾ ರಾಶಿಗಳಿಗೂ ಅನ್ವಯಿಸುತ್ತಾ ಹೇಳುವಂತದ್ದು ನಿಮ್ಮ ಪ್ರಶ್ನೆ? ಇಲ್ಲ, ಖಂಡಿತವಾಗಿಯೂ ಅದಲ್ಲ. ಯಾಕೆ ಕೇಳಿದ್ರೆ, ಇದರಲ್ಲಿ ಈ ತುಲಾ ರಾಶಿಯಲ್ಲಿರತಕ್ಕಂಥವ್ರಿಗೆ ಏನು, ಈಗ ತುಲಾ ರಾಶಿಯವರು ನಕ್ಷತ್ರ ಇರುವಂತದ್ದು ಅಂದ್ರೆ ಚಿತ್ರಾ ನಕ್ಷತ್ರದ 3ನೇ ಪಾದ, 4ನೇ ಪಾದ ಮತ್ತು ಸ್ವಾತಿ ನಕ್ಷತ್ರದ 4 ಪಾದ, ವಿಶಾಖ ನಕ್ಷತ್ರದ 1 ಮತ್ತು 2ನೇ ಪಾದ ಇರುವಂತದ್ದು ನಕ್ಷತ್ರ ಈ ತುಲಾ ರಾಶಿಯವರಿಗೆ. ಇವರಿಗೆ ಅಷ್ಟೂ ಜನರಲ್ಲಿಗೂ ಎಲ್ಲರಿಗೂ ಈ ಒಂದು ಫಲ ಹೇಳುವಂಥದ್ದು ಆಗುತ್ತದೆ ಹೇಳುವಂಥದ್ದು ನಿಮ್ಮ ಪ್ರಶ್ನೆ ಆಗಿರೋದ್ರಿಂದ ಅದು ಖಂಡಿತ ಇಲ್ಲ. ಯಾಕೆ ಅಂದ್ರೆ ಅರ್ಧ ಭಾಗ, 100ರಲ್ಲಿ 0.5% ಮಾತ್ರ ಅವರಿಗೆ ಫಲ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ. ಇನ್ನು ಉಳಿದಂಥದ್ದು ಹೇಗೆ ಅಂದ್ರೆ ಅವರಿಗೆ ಅವರ ಜಾತಕದ ಮೂಲಕವಾಗಿ ಆ ಫಲಾನುಫಲಗಳು ಪ್ರಾಪ್ತಿಯಾಗುವಂಥದ್ದು. ಆಗ ನಾನು ಮೊದಲಿನಲ್ಲಿ ಹೇಳಿದ ಹಾಗೆ ಜಾತಕ ಏಕೆ ಬರೆಸಬೇಕು ಹೇಳುವಂಥದ್ದು ನಾನು ಪೂರ್ವದಲ್ಲಿ ಹೇಳಿದ್ನಲ್ಲ. ಇದಕ್ಕಾಗಿಯೇ ಆ ಮನುಷ್ಯನ ತುಲಾ ರಾಶಿಯಲ್ಲಿ ಹುಟ್ಟಿದ್ದಾನೆ ಅಂತಲಾದ್ರೆ ಆ ರಾಶಿ ಅಂದ್ರೆ ಅವನಿಗೆ ಅರ್ಧ ಭಾಗ ಈ ಗ್ರಹಗಳ ಸಂಚಾರ, ಇನ್ನು ಅರ್ಧ ಭಾಗ ಫಲ ಹೇಗೆ ಕೇಳಿದ್ರೆ ಅವನ ಜಾತಕದಲ್ಲಿ ಏನು ಇದೆಯೋ, ಯಾವ ಉಳಿದಂತಹ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತಾ ಇದ್ದಾರೋ ಅದರ ಮೇಲೆಯೂ ಸಹಿತ ಅನುಗುಣವಾಗಿರುತ್ತದೆ. ಹಾಗಾಗಿ ಜಾತಕ ಹೇಳುವಂಥದ್ದು ಮನುಷ್ಯನಿಗೆ ಅತಿ ಅವಶ್ಯಕವಾದಂಥದ್ದು. ಆ ಜಾತಕವನ್ನ ನೋಡಿಕೊಂಡೂ ಸಹಿತ ನಾವು ಅದಕ್ಕೆ ಪರಿಹಾರವನ್ನು ಹೇಳ್ತೇವೆ. ಕೆಲವೊಂದಷ್ಟು ಈಗ ನಾವು ಹೇಳಿದ ರೀತಿಯಲ್ಲಿ ಕೆಲವೊಂದಷ್ಟು ಆಗೋದಿಲ್ಲ. ಈಗ ಒಂದು
ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಹೇಳಿರ್ಬೋದು. ಆದ್ರೆ ಆ ವ್ಯಕ್ತಿಗೂ ಅಲ್ಲಿ ಒಳ್ಳೆ ಆಗದೇನೆ ಕೆಟ್ಟದಾಗಿ ಆಗ್ತಾ ಇರಬಹುದು. ಆವಾಗ ಅಲ್ಲಿ ಜಾತಕದಲ್ಲಿ ಇಲ್ಲಿ ರಾಶಿ ಫಲದಲ್ಲಿ ಒಳ್ಳೆ ರೀತಿ ಆಗ್ತಾ ಇದೆ ಎಂಬುದಾಗಿ ಹೇಳಿದ್ದಾರೆ, ಆದ್ರೆ ನಮಗೆ ಇಲ್ಲಿ ಕೆಟ್ಟದಾಗ್ತಾ ಇದೆಯಲ್ಲ ಹೇಗೆ ಎಂಬುವಂತ ಸಮಸ್ಯೆ ಮನುಷ್ಯನಿಗೆ ಉದ್ಭವ ಆಗುತ್ತದೆ. ಹಾಗಾಗಿ ಆ ಜಾತಕವನ್ನ ನೋಡಿಕೊಂಡಾಗ ಅವರಲ್ಲಿ ಅವರ ಜಾತಕದ ಸ್ಥಾನದಲ್ಲಿ ಯಾವ ಗ್ರಹಗಳು ಸಂಚಾರ ಮಾಡ್ತಾ ಇದೆ ಎಂಬುದಾಗಿ ಅಲ್ಲಿ ಗಣನೆ ಆಗಿರುತ್ತೆ. ಇನ್ನು ಮುಂದಿನ ರಾಶಿ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದ, ಜ್ಯೇಷ್ಠ ನಕ್ಷತ್ರದ 4 ಪಾದ, ಇದಿಷ್ಟು ಈ ವೃಶ್ಚಿಕ ರಾಶಿಯವರಿಗೆ ಆ ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು. ಇವರ ಒಂದು ಫಲಗಳು ಹೇಗಿದೆ ಅಂದ್ರೆ, ವರ್ಷದಲ್ಲಿ ಶುಭ ಫಲದಲ್ಲಿ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಎರಡೂ ಜನರು, ಗುರುವು ಮತ್ತು ಶನಿಯು ಎಲ್ಲರೂ ಸಹಿತ ಅಶುಭ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಈ ವರ್ಷ ಒಂದು ಒಳ್ಳೆಯ ನಮ್ಮ ಜಾತಕದಲ್ಲಿ ಒಳ್ಳೆಯ ಕರ್ಮಗಳು ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೀತದೆ ಎಂಬುವಂತಹ ಆಸೆಯನ್ನ ಇಟ್ಟುಕೊಳ್ಳುವಂಥದ್ದು ಈ ವರ್ಷ ವಿರಳವಾಗಿ ಕಾಣಬಹುದು. ಅಂದ್ರೆ ಯಾವುದೇ ಒಂದು ಮಹತ್ತರವಾದಂತಹ ಕಾರ್ಯಗಳು ಶುಭ ಕರ್ಮಗಳು ಯಾವುದು ನಡೆಯದೇನೆ ಅತಿಯಾದಂತಹ ವಿಘ್ನಗಳು ಉಂಟಾಗುವಂಥದ್ದು, ಹಾಗೆ ಮನಸ್ತಾಪ, ಒಬ್ಬರಿಂದ ಒಬ್ಬರಿಗೆ ಮನಸ್ತಾಪ ಹೇಳುವಂಥದ್ದು ಉಂಟಾಗುವಂಥದ್ದು, ಕಲಹ ಜಗಳ ಇತ್ಯಾದಿಗಳು. ಆನಂತರ ಅಧಿಕವಾದಂತಹ ತಿರುಗಾಟ, ವ್ಯರ್ಥ, ಅಂದ್ರೆ ಸುಮ್ಮನೆ ಏನು ಕೆಲಸ ಇಲ್ಲದಿದ್ದರೂ ಅಧಿಕವಾದಂತಹ ಆ ಒಂದು ಕೆಲಸಕ್ಕೆ ತಿರುಗಾಟವನ್ನು ಮಾಡುವಂಥದ್ದು, ಹಾಗೆ ನಾನಾ ರೀತಿಯಾದಂತಹ ಚಿಂತೆಗಳು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಕಂಡು ಬರುವಂತದ್ದು. ಅನಾರೋಗ್ಯ ಸ್ಥಿತಿಯು ಸಹಿತ ಅಧಿಕವಾಗಿ ಕಂಡು ಬರುವಂತದ್ದು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಈ ವರ್ಷದ ಫಲದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಏನನ್ನ ಮಾಡಿಕೊಳ್ಳಬೇಕು, ಪರಿಹಾರ ಏನು ಅಂದ್ರೆ ಈಶ್ವರನ ಆರಾಧನೆ ಮುಖ್ಯವಾಗಿ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂಥದ್ದು ಮತ್ತು ಅನಾರೋಗ್ಯವನ್ನ ನಿವಾರಣೆಯನ್ನ ಮಾಡುವಂಥದ್ದು ಎಲ್ಲವೂ ಸಹಿತ ಆ ಮೃತ್ಯುಂಜಯನಲ್ಲಿರುವಂಥದ್ದು. ಈ ಹೇಗೆ ಕೇಳಿದ್ರೆ ಬೆಂಕಿ ಇದ್ದಲ್ಲಿ ಹೊಗೆ ಹೇಗಿರ್ತದೆಯೋ ಹೊಗೆ ಇದ್ದಲ್ಲಿ ಬೆಂಕಿ ಇರ್ತದೆ ಅಲ್ವಾ, ಅದೇ ರೀತಿಯಾಗಿ ಈ ಒಂದು ಚಿಂತೆ ಹೇಳುವಂಥದ್ದು ಪ್ರಾರಂಭವಾಯಿತು ಅಂದ್ರೆ ಮನುಷ್ಯನಿಗೆ ಅವನ ಹಿಂದೆ ಏನು ಬರ್ತದೆ, ಅನಾರೋಗ್ಯ ಸ್ಥಿತಿ ಬರ್ತದೆ ಅಲ್ವಾ. ಮನುಷ್ಯ ಚಿಂತೆಯನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡದ ಅಂತ ಹೇಳಾದ್ರೆ ಏನಾಗ್ತದೆ, ಅವನು ಚಿಂತೆ ಅತಿಯಾದಾಗ ಅವನು ಕೆಲಸ ಕಾರ್ಯದಲ್ಲಿ ನಿಧಾನವಾಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಊಟೋಪಚಾರದಲ್ಲಿ ಎಲ್ಲದರಲ್ಲೂ ಸಹಿತ ಅದನ್ನ ಕಡಿಮೆ ಮಾಡ್ತಾ ಬರ್ತಾನೆ. ಚಿಂತೆ ಆಕ್ರಮಿಸಿದಾಗ ಅವನಿಗೆ ನಿದ್ದೆ ಬರುವುದಿಲ್ಲ. ಇದೆಲ್ಲವನ್ನ ಉಂಟಾದಾಗ ಅನಾರೋಗ್ಯ ಸ್ಥಿತಿಗಳು ಆಟೋಮೆಟಿಕ್ ಆಗಿ ಬರ್ತಾ ಹೋಗುವಂಥದ್ದು. ಹಾಗಾಗಿ ಮೃತ್ಯುಂಜಯ ಆರಾಧನೆ, ಈಶ್ವರನ ಆರಾಧನೆಯನ್ನ ಹೆಚ್ಚಿನ ರೀತಿಯಲ್ಲಿ ವೃಶ್ಚಿಕ ರಾಶಿಯವರು ಈ ವರ್ಷ ಮಾಡಿಕೊಂಡ್ರೆ ಅವರಿಗೆ ಒಂದು ಅಲ್ಪ ಪ್ರಮಾಣದ ಪರಿಹಾರ ಹೇಳುವಂಥದ್ದು ಸಿಗಲಿಕ್ಕೆ ಸಾಧ್ಯವಾಗುವಂಥದ್ದು. ಸ್ವಾಮಿ, ಈಗ ಒಂದು ಜಾತಕವನ್ನ ಬರಿಬೇಕು, ಅವ್ರ ಹತ್ರ ಜಾತಕ ಇರೋದಿಲ್ಲ, ಜಾತಕ ಬರಿಬೇಕು ಅಂತಂದ್ರೆ ಅವ್ರು ಏನೆಲ್ಲ ತಯಾರಿಯನ್ನ ಮಾಡ್ಕೋಬೇಕು, ಏನ್ ತರ್ಬೇಕು, ನಿಮ್ಮ ಹತ್ರ ಬಂದು ಅಕಸ್ಮಾತ್ ಜಾತಕ ಬರೆಸ್ಬೇಕು ಅಂತಂದ್ರೆ ಏನೆಲ್ಲ ಅವರು ಎತ್ಕೊಂಡು ಬರ್ಬೇಕು ಅಥವಾ ತರಬೇಕು ಅಂತ? ಒಳ್ಳೆಯ ಪ್ರಶ್ನೆ ಇದು. ಏನು ಅಂದ್ರೆ, ಈಗ ಒಂದು ಮಗು ಜನನವಾಗುತ್ತದೆ. ಮಗುನ ಜನನವಾದ ತಕ್ಷಣ ಆ ಜಾತಕ ಹೇಳುವಂಥದ್ದು ಪ್ರಧಾನವಾಗಿರುವಂಥದ್ದು. ಪ್ರಧಾನವಾಗಿ ಆ ಜಾತಕವನ್ನ ಬರೆಸ್ಲಿಕ್ಕೆ ಅದಕ್ಕೊಂದಷ್ಟು ಮುಖ್ಯ ಅಂಶಗಳು ಬೇಕು. ಈ ಜಾತಕ ಸುಮ್ಮನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಮಗು ಹುಟ್ಟಿದ್ದು ಅಂತಾಳಾದ್ರೆ ಆ ಜಾತಕವನ್ನ ಬರೆಸ್ಲಿಕ್ಕೆ ಆ ಮಗು ಹುಟ್ಟಿದಂತಹ ಸಮಯ, ಎಷ್ಟು ಗಂಟೆಗೆ ಹುಟ್ಟಿದೆ, ಆ ನಂತರ ಯಾವ ದಿನ ಹುಟ್ಟಿದೆ, ಯಾವ ತಿಂಗಳಲ್ಲಿ ಹುಟ್ಟಿದೆ, ಹಾಗೆ ಎಷ್ಟನೇ ವರ್ಷದಲ್ಲಿ, ಯಾವ ವರ್ಷದಲ್ಲಿ ಹುಟ್ಟಿದೆ, ಇದನ್ನ ಮುಖ್ಯವಾಗಿ ಅವರು ಇಟ್ಟುಕೊಂಡ್ರೆ ನಮಗೆ ಅದನ್ನ ಕೊಟ್ಟಾಗ ನಾವು ಅದನ್ನ ಪಂಚಾಂಗದ ಮೂಲಕವಾಗಿ ಅಲ್ಲಿ ಹಾಕಿ ಆ ಜಾತಕವನ್ನ ಸಿದ್ಧಪಡಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ನಮ್ಮ ಹತ್ತಿರ ಬರುವಾಗ ಒಂದು ವ್ಯಕ್ತಿ, ಹೌದು ನೀವು ಹೇಳಿದ ಹಾಗೆ ಕೆಲವೊಂದಷ್ಟು ವ್ಯಕ್ತಿ ಹತ್ರ ಜಾತಕ ಇರುವುದಿಲ್ಲ ಅಥವಾ ಪೂರ್ವಜರು ಆ ಜಾತಕವನ್ನ ಬರೆಸಿರುವುದಿಲ್ಲ. ಆಗ ಅವನು ತಾನು ಜಾತಕವನ್ನು ಹೇಗೆ ತೋರಿಸೋದು ಹೇಳುವಂಥದ್ದು ಒಂದು ಅವನಿಗೆ ಪ್ರಶ್ನೆ ಆಗುತ್ತೆ ಖಂಡಿತ. ಹಾಗಾಗಿ ಅವರಿಗೆ ಒಂದು ಪಕ್ಷದಲ್ಲಿ ಅವರಿಗೆ ಜಾತಕ ಯಾವುದೂ ಬರೆಸಿದ್ದು ಇಲ್ಲ ಹೇಳಾದ್ರೆ ಇವರು ಈ ಮುಖ್ಯ ಈ 4 ಅಂಶವನ್ನ ಅಂದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ದಿನಾಂಕ, ಹಾಗೆ ಆ ತಿಂಗಳು, ಎಷ್ಟನೇ ಇಸ್ವಿ ಮತ್ತು ಎಷ್ಟು ಗಂಟೆಯಲ್ಲಿ ಹುಟ್ಟಿರುವಂಥದ್ದು, ಇದಿಷ್ಟನ್ನ ತೆಗೆದುಕೊಂಡು ನಮ್ಮ ಹತ್ರ ಬಂದ್ರೆ ಆ ಜಾತಕವನ್ನ ನಾವು ಅದನ್ನ ಸಿದ್ಧಪಡಿಸಿ ಅವರಿಗೆ ಕೊಡುತ್ತೇವೆ. ಮುಂದಿನ ರಾಶಿ ಆಗಿರ್ತಕ್ಕಂಥದ್ದು ಧನುರ್ ರಾಶಿ.
ಧನುರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರ ಮೂಲ ನಕ್ಷತ್ರದ 4 ಪಾದ, ಹಾಗೆ ಪೂರ್ವ ಫಾಲ್ಗುಣಿ ನಕ್ಷತ್ರದ 4 ಪಾದ, ಆ ನಂತರ ಉತ್ತರ ಫಾಲ್ಗುಣಿ ನಕ್ಷತ್ರದ 1 ಪಾದ. ಇದು ಧನುರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರ. ಈ ರಾಶಿಯಲ್ಲಿ ಈ ವರ್ಷದ ಫಲ ಹೇಗಿದೆ ಅಂದ್ರೆ, ವರ್ಷದಲ್ಲಿ ಗುರುವು ಅಶುಭ ಸ್ಥಾನದಲ್ಲಿದ್ದು ಆ ನಂತರ ಅಶುಭ ಸ್ಥಾನಕ್ಕೆ ಹೋಗುತ್ತಾರೆ. ಅಂದ್ರೆ ಧನುರಾಶಿಯವರಿಗೆ ಪೂರ್ವದಿಂದ ಮಧ್ಯಮದವರೆಗೆ ಶುಭ ಸ್ಥಾನದಲ್ಲಿರ್ತಾರೆ. ಆ ನಂತರ ಮಧ್ಯದಿಂದ ಅಂತ್ಯದವರೆಗೆ ಆ ಒಂದು ಅರ್ಧ ಮಾಸ ನಂತರ ಮತ್ತೆ ಅರ್ಧ ಮಾಸದಲ್ಲಿ ಅಶುಭ ಸ್ಥಾನಕ್ಕೆ, ಅಂದ್ರೆ ಕೊನೆಯ ಭಾಗದಲ್ಲಿ ಅಶುಭ ಸ್ಥಾನಕ್ಕೆ ಬರ್ತಾರೆ ಗುರುವು. ಶನಿಯು ಶುಭ ಪೂರ್ತಿಯಲ್ಲಿಯೇ ಇದ್ದಾನೆ, ಅಂದ್ರೆ ಶುಭ ಪೂರ್ವದಿಂದ ಅಂತ್ಯದವರೆಗೂ ಸಹಿತ ಶನಿ ಶುಭ ಸ್ಥಾನದಲ್ಲಿ ಇದ್ದಾನೆ ಈ ವರ್ಷ, ಯಾವರಿಗೆ ಧನುರಾಶಿಯವರಿಗೆ ಇರುವಂತದ್ದು. ಹಾಗಾಗಿ ಇವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಹೇಳುವಂಥದ್ದು ಗುರುವಿನ ಪ್ರಾರಂಭದಲ್ಲಿ ಇರುವುದರಿಂದ, ಶುಭ ಸ್ಥಾನದಲ್ಲಿ ಇರುವುದರಿಂದ ಒಳ್ಳೆಯ ಆರೋಗ್ಯ ಹೇಳುವಂಥದ್ದು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಇವರಿಗೆ, ಅಂದ್ರೆ ಇನ್ನು 3 ಮಾಸದಲ್ಲಿ ಅನಾರೋಗ್ಯದ ಸ್ಥಿತಿಗಳು ಆಗಾಗ ಕಾಣಿಸಿಕೊಳ್ಳುವಂಥದ್ದು ಇರುವಂಥದ್ದು. ಹಾಗೆ ಉದ್ಯೋಗದಲ್ಲಿ ಮೊದಲು ಅಭಿವೃದ್ಧಿ ಇದ್ದು ಈಗ ಅಂತ್ಯದ ಹತ್ರ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಹೇಳುವಂಥದ್ದು ಕಾಣಿಸಿಕೊಳ್ಳಲಿಕ್ಕಿದೆ. ಹಾಗೆ ಮನಸ್ಸಿಗೆ ಚಿಂತೆ ಹೇಳುವಂಥದ್ದು ಆಕ್ರಮಣವಾಗುತ್ತೆ ಈ ಧನುರಾಶಿಯವರಿಗೆ ಅಂತ್ಯದಲ್ಲಿ. ಯಾಕೆಂದ್ರೆ ಗುರುವು ಅಶುಭ ಸ್ಥಾನಕ್ಕೆ ಹೋಗುವುದರಿಂದ ಮನಸ್ಸಿಗೆ ಚಿಂತೆ ಹೇಳುವಂಥದ್ದು, ಯೋಚನೆ ಹೇಳುವಂಥದ್ದು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಕೌಟುಂಬಿಕ ವಿಚಾರದಲ್ಲಿ, ಅಂದ್ರೆ ಸಂಸಾರದ ವಿಚಾರದಲ್ಲಿ ಸ್ವಲ್ಪ ವಿರಸ, ಸ್ವಲ್ಪ ಸಣ್ಣ ಪುಟ್ಟ ಜಗಳ ಇತ್ಯಾದಿಗಳೆಲ್ಲವೂ ಸಹಿತ ಈ ಒಂದು ಅಂತ್ಯದಲ್ಲಿ ಧನುರಾಶಿಯವರಿಗೆ ಕಂಡು ಬರುವಂಥದ್ದು. ಹಾಗೆ ಆ ಶನಿಯು ಶುಭ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥದ್ದು, ಹಾಗೆ ಜನರ ಮನ್ನಣೆ ಸಿಗುವಂಥದ್ದು, ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಪ್ರವೃತ್ತಿಯನ್ನು ಹೊಂದುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಧನುರು ರಾಶಿಯವರಿಗೂ ಸಹಿತ ಈ ವರ್ಷ ಮಿಶ್ರ ಫಲವೇ ಆಗಿದೆ. ಅಂದ್ರೆ ಒಂದು ಗ್ರಹ ಒಳ್ಳೆಯ ಸ್ಥಾನದಲ್ಲಿದ್ರೆ ಒಂದು ಗ್ರಹ ನೀಚ ಸ್ಥಾನದಲ್ಲಿ, ಕೆಟ್ಟ ಸ್ಥಾನದಲ್ಲಿ ಇರೋದರಿಂದ ಧನುರಾಶಿಯವರಿಗೂ ಸಹಿತ ಈ ವರ್ಷದ ಮಿಶ್ರ ಫಲವಾಗಿರುವಂತದ್ದು. ಇದು ಕೆಲವು ದೇವಸ್ಥಾನದಲ್ಲಿ ನಾನು ನೋಡಿರೋ ಹಾಗೆ, ಇವಾಗ ಅರ್ಚಕರು ಬರ್ತಾರೆ, ಸೊ ಅವರು ನಿಮ್ಮ ರಾಶಿ ಮತ್ತೆ ಅವರ ನಕ್ಷತ್ರವನ್ನ ಕೇಳ್ತಾರೆ. ಸೊ ಅವರು ಹೆಸರು ಮಾತ್ರ ಹೇಳ್ತಾರೆ ಅಷ್ಟೇ. ಒಂದು ಭಕ್ತಾದಿಗಳು ಬಂದಾಗ ಒಂದು ಹೆಸರು ಮಾತ್ರ ಹೇಳ್ತಾರೆ, ಬಟ್ ಅವ್ರಿಗೆ ನಕ್ಷತ್ರ ಗೊತ್ತಿರಲ್ಲ, ಗೋತ್ರ ಗೊತ್ತಿರಲ್ಲ, ರಾಶಿ ಗೊತ್ತಿರಲ್ಲ. ಇಂಥವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂಥವರು ಏನು ಮಾಡಬೇಕು ಅಂದ್ರೆ, ಈಗ ಅವರು ನೀವು ಕೇಳಿದ ಹಾಗೆ ಬಂದಂತವರಿಗೆ ಯಾವುದೇ ಒಂದು ಈಗ ಪೂಜೆಯನ್ನು ಮಾಡ್ಲಿಕ್ಕೆ ಮುಖ್ಯವಾಗಿ ನಕ್ಷತ್ರ, ರಾಶಿ ಹೇಳುವಂಥದ್ದು, ಗೋತ್ರ ಹೇಳುವಂಥದ್ದು ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಆ ಒಂದು ವ್ಯಕ್ತಿಗೆ. ಅವರಿಗೆ ಪೂರ್ವಜರು ಅಂದ್ರೆ ಅವರ ತಂದೆ ತಾಯಿಗಳು ಯಾರೋ ಸಹಿತ ಅವರ ಜಾತಕವನ್ನ ಮಾಡಿಲ್ಲ ಹೇಳಾದ್ರೆ, ಅಥವಾ ಅವರಿಗೆ ನಕ್ಷತ್ರಗಳು ಗೊತ್ತಿಲ್ಲ ಹೇಳಾದ್ರೆ ಏನು ಮಾಡಬೇಕು ಹೇಳುವಂಥದ್ದು ನಿಮ್ಮ ಪ್ರಶ್ನೆ. ಆಗ ಅವ್ರು ಏನು ಮಾಡಬೇಕು ಅಂದ್ರೆ, ಅವರ ಒಂದು ಯಾವುದು ಗೊತ್ತಿಲ್ಲ, ಅವರ ತಂದೆ ತಾಯಿಗೆ ಯಾವುದು ಗೊತ್ತಿಲ್ಲ, ಇವರಿಗೂ ನೆನಪಿನ ಶಕ್ತಿ ಇಲ್ಲ ಅಂತಾಳಾದ್ರೆ ಇವರ ಒಂದು ಜನ್ಮ ದಾಖಲೆಯಲ್ಲಿ, ಅಂದ್ರೆ ಇವರು ಜನನ ಆದ ತಕ್ಷಣದಲ್ಲಿ ಒಂದು ಜನ್ಮ ದಾಖಲೆಯನ್ನ ಹೇಳುವಂಥದ್ದು ಮಾಡಿರುತ್ತಾರೆ. ಅಥವಾ ಯಾವುದೊಂದು ಅವರ ಸ್ಕೂಲ್ನಲ್ಲಿ ಸರ್ಟಿಫಿಕೇಟ್, ಅಂದ್ರೆ ಸ್ಕೂಲಿನಲ್ಲಿ ವಿದ್ಯೆಯನ್ನ ಕಲೀಲಿಕ್ಕೆ ಅಲ್ಲಿ ಹೋಗಿ ಅವರನ್ನ ನೋಂದಾಯಿಸುವಾಗ ಅವರಲ್ಲಿ ಸರ್ಟಿಫಿಕೇಟ್ ಹೇಳುವಂಥದ್ದು ಇರುತ್ತದೆ. ಅದರಲ್ಲಿರತಕ್ಕಂತಹ ಡೇಟ್ ಆಫ್ ಬರ್ತ್, ಅಂದ್ರೆ ಯಾವ ತಾರೀಕು, ಯಾವುದು ತಿಂಗಳು, ಯಾವುದು ವರ್ಷ ಎಂಬುದಾಗಿರುತ್ತದೆ, ದಿನಾಂಕ ಇರುತ್ತದೆ, ಡೇಟ್ ಆಫ್ ಬರ್ತ್ ಸಂಪೂರ್ಣ ಹಿಸ್ಟ್ರಿ ಅವರೆಲ್ಲ ಇರುತ್ತದೆ ಆ ಸರ್ಟಿಫಿಕೇಟ್ ಅಲ್ಲಿ. ಅದನ್ನು ಸಹಿತ ತೆಗೆದುಕೊಂಡು ಬಂದ್ರು ಸಹಿತ ಅದು ಸರಿಯಾಗಿದ್ದರೆ ಇದ್ದರೆ ತಾವು ಅದನ್ನ ತೆಗೆದುಕೊಂಡು ಬಂದ್ರೆ ನಾವು ಆ ಜಾತಕವನ್ನ ನಿರ್ಮಾಣವನ್ನ ಮಾಡಿ ರೆಡಿ ಮಾಡಿ ಅದನ್ನ ಅವರ ನಕ್ಷತ್ರ ಯಾವುದು, ಅವರ ರಾಶಿ ಯಾವುದು ಎಂಬುದಾಗಿ ಅವನ್ನ ಹೇಳಿಕೊಡುತ್ತೇವೆ. ಹಾಗೆ ಕೆಲವೊಂದಷ್ಟು ಜನ ನೀವು ಹೇಳಿದ ಹಾಗೆ ಗೋತ್ರಗಳು ಗೊತ್ತಿರುವುದಿಲ್ಲ ಎಂಬುದಾಗಿ, ಇವತ್ತಿನ ಇದರಲ್ಲಿ ಕೆಲವೊಂದಷ್ಟು ಗೋತ್ರಗಳು ಹೇಗೆ ಅಂದ್ರೆ, ಅವರ ಒಂದು ಮನೆಯ ಕುಲದೇವರು ಯಾವುದಾಗಿರುತ್ತದೆಯೋ ಅದರ ಮೇಲೆ ಆ ಜಾತಕದ ಅವರ ಒಂದು ಗೋತ್ರವನ್ನ ಪರಿಗಣನೆಯನ್ನ ಮಾಡ್ತೇವೆ. ಇನ್ನು ಮುಂದಿನ ರಾಶಿ ಆಗಿರತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಬರುವಂತ ನಕ್ಷತ್ರಗಳು ಉತ್ತರ ಫಾಲ್ಗುಣಿ ನಕ್ಷತ್ರದ 2ನೇ ಪಾದ, ಹಾಗೆ 3ನೇ ಪಾದ ಮತ್ತು 4ನೇ ಪಾದ, ಆ ನಂತರ ಶ್ರವಣ ನಕ್ಷತ್ರದ 4 ಪಾದ, ಹಾಗೆ ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದ ಈ ಮಕರ ರಾಶಿಯವರಿಗೆ ಇರತಕ್ಕಂತಹ ನಕ್ಷತ್ರ. ಈ ಮಕರ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂದ್ರೆ, ಈ ವರ್ಷದಲ್ಲಿ
ಅಶುಭ ಫಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಶನಿ. ಅಂದ್ರೆ ಶನಿ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾವುದೇ ಒಂದು ಫಲವನ್ನ ಕೊಡದೇನೆ ಅಶುಭ ಸ್ಥಾನದಲ್ಲೇ ಇರ್ತಾನೆ ಅಂತ್ಯದವರೆಗೂ. ಅಂದ್ರೆ ಪ್ರಾರಂಭದಿಂದ ಅಂತ್ಯದವರೆಗೂ ಸಹಿತ ಶನಿಯು ಅಶುಭ ಸ್ಥಾನದಲ್ಲೇ ಇದ್ದಾನೆ. ಹಾಗೆ ಗುರುವೂ ಸಹಿತ ಅಶುಭ ಸ್ಥಾನದಲ್ಲೇ ಇದ್ದಾನೆ ಈ ವರ್ಷ. ಅಂದ್ರೆ ಎರಡೂ ಗ್ರಹಗಳು ಮಕರ ರಾಶಿಯವರಿಗೆ ಅಶುಭ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗಾಗಿ ಇವರಿಗೆ ಮಕರ ರಾಶಿಯವರಿಗೆ ಈ ವರ್ಷ ಫಲ ಹೇಗಿದೆ ಅಂದ್ರೆ ಉದ್ಯೋಗ ವ್ಯವಹಾರದಲ್ಲಿ ಧನಹಾನಿ. ಅಂದ್ರೆ ಮಾಡುವಂತಹ ಉದ್ಯೋಗ ಅಥವಾ ಒಂದು ಹೊಸದಾದಂತಹ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದಿದ್ರೆ ಇವರಿಗೆ ಅದು ಏನಾಗ್ತದೆ, ಕುಂಠಿತವಾಗ್ತದೆ. ಅಂದ್ರೆ ಯಾವುದೇ ಒಂದು ಲಾಭ ಹೇಳುವಂಥದ್ದು ಬರುವಂತದ್ದಿಲ್ಲ, ಅದರಿಂದ ಸ್ವಲ್ಪ ನಷ್ಟ ಹೇಳುವಂಥದ್ದೇ ಪ್ರಾಪ್ತಿ ಆಗ್ತದೆ ಹೊರತು ಲಾಭ ಹೇಳುವಂಥದ್ದು ಅಪೇಕ್ಷೆನ ಪಡುವಂಥದ್ದಿಲ್ಲ ಈ ವರ್ಷ. ಯಾಕೆಂದ್ರೆ ಲಾಭವನ್ನ ಕೊಡುವಂಥದ್ದು ಅಥವಾ ಒಳ್ಳೆ ರೀತಿಯಲ್ಲಿ ಕೊಡುವಂತವನು ಯಾರು ಅಂದ್ರೆ ಗುರುವಾಗಿರುವುದರಿಂದ, ಗುರು ಅಶುಭ ಸ್ಥಾನದಲ್ಲೇ ಇರುವುದರಿಂದ, ಶನಿಯೂ ಸಹಿತ ಅಶುಭ ಸ್ಥಾನದಲ್ಲೇ ಇರುವುದರಿಂದ ಈ ವರ್ಷ ಅವರಿಗೆ ಹೆಚ್ಚಿನ ರೀತಿಯಾದಂತಹ ಫಲಗಳು ಯಾವುದೂ ಸಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಅಧಿಕವಾದಂತಹ ತಿರುಗಾಟ, ಅಂದ್ರೆ ಕೆಲಸ ಕಾರ್ಯಗಳಿಲ್ಲದೇ ದುಂದು ವೆಚ್ಚ. ಯಾವುದೇ ಒಂದು ಕೆಲಸ ಕಾರ್ಯ ಇಲ್ಲದೇನೆ ಸುಮ್ಮನೆ ತಿರುಗಾಡ್ತಾ ಇರುವಂತದ್ದು, ಅದರಿಂದ ಕೆಲವೊಂದಷ್ಟು ಖರ್ಚುಗಳು ಉಂಟಾಗುವಂಥದ್ದು, ಇದೆಲ್ಲವೂ ಸಹಿತ ಈ ಒಂದು ಮಕರ ರಾಶಿಯವರಿಗೆ ಈ ವರ್ಷ ಇರುವಂತದ್ದು. ವ್ಯವಹಾರದಲ್ಲಿ ವಿಘ್ನವೂ ಸಹಿತ ಇದೆ. ಅಂದ್ರೆ ಹೊಸದಾಗಿ ಏನಾದ್ರು ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಬೇಕು ಅಂದ್ರೆ ಇದಕ್ಕೆಲ್ಲವೂ ಸಹಿತ ಈ ವರ್ಷ ಮಕರ ರಾಶಿಯವರಿಗೆ ವಿಘ್ನ ಇದೆ. ಹಾಗಾಗಿ ಈ ವರ್ಷ ಮಕರ ರಾಶಿಯವರು ಹೆಚ್ಚಿನದಾದಂತಹ ಒಳ್ಳೆಯ ಒಂದು ಬಿಸ್ನೆಸ್ ಅನ್ನ ಅಥವಾ ಯಾವುದೊಂದು ಶುಭಕರವನ್ನ ಮಾಡುವಂಥದ್ದು ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತಾವು ಅನುಭವಿಸುವಂತಹ ಕಷ್ಟವನ್ನ ಅಥವಾ ದುಃಖವನ್ನ ಸ್ವಲ್ಪ ಕಡಿಮೆ ತಾವೇ ಮಾಡಿಕೊಳ್ಳಬಹುದು ಎಂಬುದಾಗಿ ಈ ಮಕರ ರಾಶಿಯಲ್ಲಿ ಈ ವರ್ಷ ಹೇಳ್ತಾ ಇರುವಂತದ್ದು. ಈ ಮಕರ ರಾಶಿಯವರು ಈ ಅಶುಭ ಸ್ಥಾನದಲ್ಲಿರತಕ್ಕಂತಹ ಗುರು ಮತ್ತು ಶನಿ ಎರಡೂ ಅಶುಭ ಸ್ಥಾನದಾಗಿರುವುದರಿಂದಾಗಿ ರುದ್ರದೇವರನ್ನ, ವಿಷ್ಣುವನ್ನ ಮತ್ತು ಕುಲದೇವರನ್ನ, ಈ ಮೂರೂ ದೇವರನ್ನ, ಮನೆಯ ಕುಲದೇವರಾಗಿರತಕ್ಕಂಥವರು ಸಹಿತ ಪ್ರಧಾನವಾಗಿ ಬರುವಂತದ್ದು. ಹಾಗಾಗಿ ಮನೆ ದೇವರ ಆರಾಧನೆಯನ್ನ, ಕುಲದೇವರನ್ನ ಆರಾಧನೆಯನ್ನ ಮಾಡಿಕೊಳ್ಳುವಂಥದ್ದು. ಹಾಗೆ ಶನಿಯು ಅಶುಭ ಸ್ಥಾನದಲ್ಲಿ ಇರುವುದರಿಂದ ವಿಷ್ಣುವಿನ ಆರಾಧನೆ ಹಾಗೆ ಅದರ ಜೊತೆ ಆಂಜನೇಯ ಆರಾಧನೆಯನ್ನ ಮಾಡಿಕೊಂಡ್ರೆ ಇವರಿಗೆ ಒಂದು ಏನು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿದೆಯೋ ಅದನ್ನ ನಿವಾರಣೆಯಾಗುವಂಥದ್ದು. ಆಂಜನೇಯನ ಆರಾಧನೆಯನ್ನ ಮಾಡುವಂಥದ್ದು ಬಹಳ ವಿಶೇಷವಾಗಿ ಶನಿಯ ಪರಿಹಾರಕ್ಕೋಸ್ಕರವಾಗಿ ಆಂಜನೇಯ ಆಗಿರುವುದರಿಂದ, ಕಾರ್ಯಸಿದ್ಧಿ ಆಂಜನೇಯ ಇತ್ಯಾದಿಗಳನ್ನ ಆರಾಧನೆಯನ್ನ ಮಾಡುವುದರಿಂದ ಕೆಲಸ ಕಾರ್ಯದಲ್ಲಿ ಬಂದಿರತಕ್ಕಂಥ ವಿಘ್ನಗಳನ್ನ ತಾವು ಸ್ವಲ್ಪ ಕಡಿಮೆ ಆಗುವಂಥದ್ದು, ಒಳ್ಳೆ ರೀತಿಯ ಫಲ ಹೇಳುವಂತ ಪಡೆಯಲಿಕ್ಕೆ ಒಂದು ಒಳ್ಳೆ ರೀತಿಯಾಗಿರುವಂಥದ್ದು. ಸ್ವಾಮಿ, ಹಾಗಾದ್ರೆ ಜಾತಕವನ್ನ ಬರೆಸ್ಬೇಕು ಅಂತಂದ್ರೆ ನಿಮ್ಮ ಒಂದು ಮಾಹಿತಿ ಏನು? ಸಂಪರ್ಕ ಹೇಗೆ? ಸರಿ, ಈಗ ಈ ಒಂದು ವ್ಯಕ್ತಿ ಅವನಿಗೆ ಜಾತಕವನ್ನು ಬರೆಸಬೇಕು ಅಥವಾ ಅವನ ಜಾತಕದ ಫಲಾನುಫಲಗಳನ್ನು ತಿಳಿದುಕೊಳ್ಳಬೇಕು ಎಂಬುದಾದರೆ ಹೇಗೆ ನನ್ನನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಈ ಒಂದು ಚಾನಲ್ ಅಲ್ಲಿ ನನ್ನ ಒಂದು ವಾಟ್ಸಪ್ ನಂಬರು, ನನ್ನ ಕಾಂಟ್ಯಾಕ್ಟ್ ಮಾಡುವಂತಹ ನಂಬರು, ನನ್ನ ಇರತಕ್ಕಂತಹ ದೇವಸ್ಥಾನದ ವಿವರ ಅದೆಲ್ಲವನ್ನ ಸಂಪೂರ್ಣವಾಗಿ ನಾನಲ್ಲಿ ಹಾಕಿರ್ತೇವೆ ನಾವು. ಅದರಲ್ಲಿ ತಾವು ಅಲ್ಲಿ ನೋಡಿಕೊಂಡು ನನ್ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಹಾಗೆ ಜಾತಕದಲ್ಲಿರತಕ್ಕಂಥ ಯಾವ್ದಾದ್ರು ಒಂದು ದೋಷಗಳಿದ್ರೆ ಆ ದೋಷಕ್ಕೂ ಸಹಿತ ನಾವು ಪರಿಹಾರವನ್ನು ಮಾಡಿಕೊಡ್ತೇವೆ. ಕೆಲವೊಂದಷ್ಟು ಜಾತಕದಲ್ಲಿ ದೋಷಗಳು ಕಂಡು ಬರುತ್ತದೆ, ಶನಿ ದೋಷಾದಿಗಳು ಅಥವಾ ಕುಜ ದೋಷಾದಿಗಳು, ಮದುವೆಯ ಸಮಸ್ಯೆ, ಈ ಮದುವೆ ಆಗಲಿಕ್ಕೆ ಆಗದೆ ತೊಂದರೆಗಳು ಉಂಟಾಗುವಂತ ಸಮಸ್ಯೆ, ಇದೆಲ್ಲವೂ ಇರುತ್ತದೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಪರಿಹಾರ ಹೇಳುವಂಥದ್ದು ಇರುವುದರಿಂದಾಗಿ ನಾವು ಅದನ್ನ ಮಾಡಿಕೊಡುವಂತಹ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೇವೆ. ಜಾತಕ ಕುಜದ ದೋಷ ಇದ್ದರೆ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಸಹಿತ ನಮ್ಮ ದೇವಾಲಯದಲ್ಲಿ ಒಂದು ದೊಡ್ಡದಾದಂತಹ ಜಾಗ ಇರುವುದರಿಂದ ಬೇಕಾದಷ್ಟು ಆಶ್ಲೇಷ ಬಲಿಗಳು ನಡೆದುಕೊಂಡು ಹೋಗ್ತಾ ಇದೆ. ಇವಾಗಲೂ ಸಹಿತ ಪ್ರತಿ ವರ್ಷವೂ ಸಹಿತ ನಾಗರ ಪಂಚಮಿ ಹಬ್ಬದ ದಿವಸ ಸಾರ್ವಜನಿಕರ ಹಿತಕ್ಕೋಸ್ಕರವಾಗಿ ಒಂದು ಆಶ್ಲೇಷ ಬಲಿ ಕಾರ್ಯಕ್ರಮವನ್ನು ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತೇವೆ. ಹಾಗೆ ಮತ್ತಿನ್ನೇನಾದ್ರು ತಮಗೆ ಮನೆಯಲ್ಲಿ ಮಾಡುವಂತಹ ಕರ್ಮಗಳೇನಾದ್ರು ಇದ್ರೆ ಮನೆಯಲ್ಲಿ, ಅಂದ್ರೆ ಈಗ ಗೃಹ ಪ್ರವೇಶ ಅಥವಾ ಇಲ್ಲದಿದ್ರೆ ಗಣಪತಿಯ ಮೂಲ ಮಂತ್ರ ಹವನ ಅಥವಾ ಮದುವೆಯನ್ನ ಮಾಡಿಸುವಂಥದ್ದು ಅಥವಾ ಮನೆಯಲ್ಲಿ ಮದುವೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ದೇವಾಲಯದಲ್ಲೂ ಸಹಿತ ಮದುವೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಟ್ಟಿದ್ದೇವೆ. ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಈಗಾಗಲೇ ಸರಿಸುಮಾರು ಒಂದು 30ರಿಂದ 40 ಮದುವೆ ನಮ್ಮ ದೇವಸ್ಥಾನದಲ್ಲಿ ಆಲಯದಲ್ಲಿ ನಡೆದಿದೆ.
ಸಾಧಾರಣವಾಗಿ ಮದುವೆಯನ್ನ ಮಾಡಿಕೊಂಡು ಹೋಗುವಂತವರಾದ್ರೆ ನಾವು ದೇವಾಲಯದಲ್ಲಿ ಮದುವೆಯನ್ನ ಮಾಡಿಸಿಕೊಂಡು ಹೋಗಬಹುದು. ಹಾಗೆ ಮತ್ತೆ ಮೃತ್ಯುಂಜಯ ಆರಾಧನೆ ಅಥವಾ ಮೃತ್ಯುಂಜಯ ಹವನ ಇತ್ಯಾದಿಗಳನ್ನೆಲ್ಲವನ್ನ ನಾವು ಮಾಡಿಸಿಕೊಡ್ತೇವೆ. ಆ ನಂತರ ಇನ್ನು ಅಪರ ಕರ್ಮ ಅಂದ್ರೆ ಒಂದು ವ್ಯಕ್ತಿ ಮರಣವನ್ನ ಹೊಂದಿದ ಅಂತಳಾದ್ರೆ ಆ ವ್ಯಕ್ತಿಯ ಮರಣದ ಒಂದು ಕರ್ಮಗಳು ಒಂದಷ್ಟು ಇರ್ತದೆ. ಆ ವ್ಯಕ್ತಿ ಮರಣ ಹೊಂದಿದ ನಂತರ 11ನೇ ದಿವಸದ ಕರ್ಮ, ಆ ನಂತರ 1 ವರ್ಷ ಆದ ನಂತರ ಅವನಿಗೆ ಮಾಡುವಂತ ಕರ್ಮ, ಅದೆಲ್ಲವೂ ಸಹಿತ ಇರ್ತದೆ. ಅದನ್ನೂ ಸಹಿತ ಮಾಡಿಸುವಂತಹ ವ್ಯವಸ್ಥೆ, ಮಾಡಿಕೊಡುವಂತಹ ವ್ಯವಸ್ಥೆ ನಮ್ಮ ಪುರೋಹಿತ ಒಂದು ಟೀಮಲ್ಲಿ ಇದ್ದಾರೆ. ಹಾಗಾಗಿ ಅದನ್ನು ಮಾಡುವಂತಹ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡುತ್ತೇವೆ. ಹಾಗಾಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವುದೇ ಒಂದು ವಿಚಾರವನ್ನ ಮಾತನಾಡಬೇಕು ಅನ್ನೋದ್ರೆ ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮಾತಾಡಬೇಕು, ನನ್ನ ಸಂಪರ್ಕವನ್ನು ಮಾಡಬೇಕು ಅಂದ್ರೆ ಈ ಒಂದು ಚಾನಲ್ ನನ್ನ ಸಂಪೂರ್ಣವಾದಂತಹ ವಿವರ ಹಾಕಿದ್ದೇನೆ. ನಾವು ಅಲ್ಲಿಯ ಮುಖೇನವಾಗಿ ತೆಗೆದುಕೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಇನ್ನು ಮುಂದಿನ ರಾಶಿ ಆಗಿರ್ತಕ್ಕಂಥದ್ದು ಕುಂಭರಾಶಿ. ಈ ಕುಂಭರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರ ಧನಿಷ್ಠ ನಕ್ಷತ್ರದ 3ನೇ ಪಾದ ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದ ಈ ಕುಂಭರಾಶಿಯಲ್ಲಿ ಬರತಕ್ಕಂತಹ ನಕ್ಷತ್ರಗಳು. ಈ ಕುಂಭರಾಶಿಯವರ ಫಲಗಳು ಹೇಗಿದೆ ಅಂದ್ರೆ, ವರ್ಷದಲ್ಲಿ ಗುರುವು ಶನಿಗಳು ಅಶುಭ ಸ್ಥಾನ ಇರುವುದರಿಂದ ಹೆಚ್ಚಿನ ಫಲಗಳು ನಿರೀಕ್ಷಿಸಲು ಆಗುತ್ತಿಲ್ಲ. ಈ ವರ್ಷ ಕುಂಭರಾಶಿಯವರಿಗೂ ಸಹಿತ ಪೂರ್ವದಿಂದ ಅಂತ್ಯದವರೆಗೆ ಯಾವುದೇ ಹೆಚ್ಚಿನದಾದಂತಹ ಶುಭ ಫಲಗಳನ್ನ ಅಪೇಕ್ಷೆ ಪಡುವಂತದ್ದಿಲ್ಲ ಈ ವರ್ಷ. ಯಾಕೆ ಅಂದ್ರೆ ಅಶುಭ ಸ್ಥಾನದಲ್ಲಿ ಇಬ್ಬರು ಇರುವುದರಿಂದ ಇವರಿಗೂ ಸಹಿತ ಹೇಗೆ ಮಕರ ರಾಶಿಯಲ್ಲಿ ಇದ್ದಾರೋ ಅದೇ ರೀತಿಯಾಗಿ ಕುಂಭರಾಶಿಯವರಿಗೂ ಇದು ಅನ್ವಯವಾಗ್ತದೆ. ಕುಂಭರಾಶಿಯವರಿಗೂ ಸಹಿತ 2 ಗ್ರಹಗಳು ಅಶುಭ ಸ್ಥಾನದಲ್ಲಿ ಇರುವುದರಿಂದ ಮನಸ್ಸಿಗೆ ನಾನಾ ವಿಧವಾದಂತಹ ಚಿಂತೆಗಳು ಕಾಡ್ಲಿಕ್ಕಿದೆ. ಹಾಗೆ ಅನಾರೋಗ್ಯ ಸ್ಥಿತಿಗಳು ಕಾಡುವಂಥದ್ದು, ಹೆಂಡತಿ ಮಕ್ಕಳ ಆರೋಗ್ಯಗಳು ಏರುಪೇರಾಗುತ್ತದೆ, ಅದರಿಂದ ಇವರ ಮನಸ್ಸಿನ ನೆಮ್ಮದಿ ಕೆಡುವಂಥದ್ದು. ಹಾಗೆ ಕಚೇರಿಗಳು ಅಂದ್ರೆ ಕೋರ್ಟ್ ಕೇಸು ಕಚೇರಿ ಇತ್ಯಾದಿಗಳೆಲ್ಲವೂ ಸಹಿತ ವಿಘ್ನ ಹೇಳುವಂಥದ್ದು ಉಂಟಾಗುವಂಥದ್ದು, ಉದ್ಯೋಗದಲ್ಲಿ ಧನಹಾನಿ ಹೇಳುವಂಥದ್ದು ಉಂಟಾಗುವಂಥದ್ದು. ಹಾಗೆ ಸಾಲ ಬಾಧೆ, ಮನುಷ್ಯ ತನ್ನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಲಗಳನ್ನು ಇತ್ಯಾದಿಗಳನ್ನ ಮಾಡಿಕೊಂಡಿರುತ್ತಾರೆ, ಆ ಸಾಲ ಬಾಧೆಯಿಂದ ಕಿರುಕುಳ, ಇವೆಲ್ಲವೂ ಸಹಿತ ಈ ಒಂದು ಕುಂಭರಾಶಿಯವರಿಗೆ ಈ ವರ್ಷ ಕಂಡು ಬರುವಂತದ್ದು. ಹಾಗಾಗಿ ಈ ಕುಂಭರಾಶಿಯವರಿಗೂ ಸಹಿತ ಈ ವರ್ಷದಿಂದ ಅಂತ್ಯದವರೆಗೆ ಹೇಳಬೇಕು ಅಂದ್ರೆ 2 ಗ್ರಹಗಳು ನೀಚ ಸ್ಥಾನದಲ್ಲಿ ಕೆಟ್ಟ ಸ್ಥಾನದಲ್ಲಿ ಇರೋದ್ರಿಂದ ಈ ವರ್ಷ ಶುಭವಾದಂತಹ ಫಲಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲುವಂಥದ್ದು. ಹಾಗಾಗಿ ಇನ್ನು ಕುಂಭರಾಶಿಯವರು ಇದಕ್ಕೆ ಪರಿಹಾರವಾಗಿ ಇವರೂ ಸಹಿತ ಆಂಜನೇಯ ಆರಾಧನೆ ಮತ್ತು ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಗುರುವಿನ ಆರಾಧನೆಯನ್ನ ಮಾಡಿಕೊಂಡ್ರೆ ವಿಶೇಷವಾಗಿ ಒಂದು ತೊಂದರೆಯಿಂದ ಆ ಕಷ್ಟದಿಂದ ಪಾರಾಗ್ಲಿಕ್ಕೆ ಒಂದು ಮಾರ್ಗ ಹೇಳುವಂಥದ್ದು ಕಂಡು ಬರ್ತಾ ಇರುವಂತದ್ದು. ಸ್ವಾಮಿ, ಈಗ ಒಂದು ವ್ಯಕ್ತಿಯ ಜಾತಕದಲ್ಲಿ ಇರುವಂತ ದೋಷ ಅದನ್ನ ಪರಿಹಾರ ಮಾಡ್ಬೇಕು ಅಂತಂದ್ರೆ ಈಗ ಮನೆಯಲ್ಲಿ ಮಾಡೋದು ಉತ್ತಮನ ಅಥವಾ ದೇವಸ್ಥಾನದಲ್ಲಿ ಮಾಡೋದು ಉತ್ತಮನ ಅಂತ ಪ್ರಶ್ನೆ. ಒಂದು ವ್ಯಕ್ತಿ ಜಾತಕದಲ್ಲಿ ದೋಷ ಇದ್ದಾಗ ಮನೆಯಲ್ಲಿಯೂ ಮಾಡಬಹುದು ಅಥವಾ ದೇವಾಲಯದಲ್ಲೂ ಮಾಡಬಹುದು. ಅದು ಆ ಒಂದು ದೋಷದ ಮೇಲೆ ಹೋಗ್ತದೆ. ಈ ಕೆಲವೊಂದಷ್ಟು ಕರ್ಮಗಳನ್ನ ಮನೆಯಲ್ಲಿಯೇ ಮಾಡ್ಬೇಕಾಗುತ್ತದೆ, ದೇವಾಲಯದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದಷ್ಟು ಕರ್ಮಗಳನ್ನ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವಾಲಯದಲ್ಲಿ ಮಾಡ್ಬೇಕು. ಈಗ ಜಾತಕದಲ್ಲಿ ಯಾವುದೋ ಒಂದು ಮೃತ್ಯು ಬಾಧೆಗಳಿದೆ ಅಂತೇಳಾದ್ರೆ ಅದನ್ನೆಲ್ಲವನ್ನ ಮನೆಯಲ್ಲಿ ಮಾಡಿಕೊಳ್ಳಬಹುದು, ಅದಕ್ಕೇನು ತೊಂದರೆ ಇಲ್ಲ. ಆದ್ರೆ ಈ ಸಂಧಿ ದೋಷಾದಿಗಳು ಎಂಬುದಾಗಿ ಬರ್ತದೆ, ಜಾತಕದಲ್ಲಿ ಸಂಧಿ ದೋಷ ಎಂಬುದಾಗಿ ಕಂಡು ಬರ್ತದೆ. ಸಂಧಿ ದೋಷಗಳಿದ್ದಾಗ ಅದನ್ನ ದೇವಸ್ಥಾನದಲ್ಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆಂದ್ರೆ ದೇವಾಲಯದಲ್ಲಿ ಕರ್ಮವನ್ನ ಮಾಡಿಕೊಳ್ಳುವುದರಿಂದ ಹೆಚ್ಚಿನದಾದಂತಹ ಪರಿಹಾರ ಹೇಳುವಂಥದ್ದು ಕಂಡು ಬರುತ್ತದೆ. ಹಾಗಾಗಿ ಮನೆಯಲ್ಲಿ ಜಾಗದ ಅಭಾವ ಇದ್ದರೆ ಅದನ್ನು ದೇವಾಲಯದಲ್ಲೇ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಆಮೇಲೆ ಕೆಲವೊಂದಷ್ಟು ಕರ್ಮಗಳನ್ನು ಮನೆಯಲ್ಲೇ ಮಾಡುವಂಥದ್ದು ಯಾವುದು ಅಂದ್ರೆ, ಈಗ ಗಣಪತಿಯ ಮೂಲ ಮಂತ್ರ ಹವನ ಅಥವಾ ನವಗ್ರಹ ಶಾಂತಿ ಹವನ ಅಥವಾ ಮೃತ್ಯುಂಜಯ ಹವನ ಇತ್ಯಾದಿ ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಿರುವಂಥದ್ದು. ಇನ್ನು ಕೆಲವೊಂದಷ್ಟು ಕರ್ಮಗಳನ್ನ ದೇವಾಲಯಡುವಂಥದ್ದು ಯಾವುದು ಅಂದ್ರೆ ಈ ಆಶ್ಲೇಷಾಬಲಿ ಇತ್ಯಾದಿಗಳು, ನಾಗರ ಸನ್ನಿಧಾನ ಅಂದ್ರೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಥವಾ ನಾಗ ಇರತಕ್ಕಂತಹ ಜಾಗದಲ್ಲಿ, ಇದರಲ್ಲೆಲ್ಲ ಸಹಿತ ಈ ಆಶ್ಲೇಷಾಬಲಿ ಇತ್ಯಾದಿಗಳನ್ನ ಮಾಡಿಕೊಂಡ್ರೆ
ಬಹಳ ಒಳ್ಳೆಯಂಥದ್ದು. ಆ ನಂತರ ನಮ್ಮಲ್ಲಿಯೂ ಸಹಿತ ಕೆಲವೊಂದಷ್ಟು ಕರ್ಮಗಳನ್ನು ನಾವು ಮಾಡಿಕೊಡುತ್ತೇವೆ. ದೇವಾಲಯದಲ್ಲಿ ಕೆಲವೊಂದಷ್ಟು ಜನರ ಮನೆಯಲ್ಲಿ ಜಾಗ ಇಲ್ಲದ ಪಕ್ಷದಲ್ಲಿ ದೇವಾಲಯದಲ್ಲಿ ಸಹಿತ ಬಂದು ಕರ್ಮಗಳನ್ನ, ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಂಡು ಹೋಗಬಹುದು. ಅಥವಾ ಇನ್ನು ಅಪರ ಕರ್ಮಗಳು ಎಂಬುದಾಗಿ ನಾವು ಹೇಳ್ತೇವೆ. ಮನುಷ್ಯನಿಗೆ ಬರುವಂಥದ್ದು ಅಪರ ಕರ್ಮಗಳನ್ನ ಎಲ್ಲಿ ಮಾಡಿಸುವಂಥದ್ದು ಎಂಬುದು. ಅಪರ ಕರ್ಮ ಅಂದ್ರೆ ಒಂದು ವ್ಯಕ್ತಿ ಮರಣವನ್ನ ಹೊಂದಿದ್ದಾನೆ. ಆ ಮರಣ ಹೊಂದಿದ ನಂತರ ಆ ವ್ಯಕ್ತಿಗೆ 11ನೆಯ ದಿವಸ ಒಂದಷ್ಟು ಕರ್ಮಗಳಿರ್ತದೆ. 11 ದಿನ ಆದ ನಂತರ, ಆ ನಂತರ ತಿಂಗಳ ಕರ್ಮ. ಆಮೇಲೆ ಆ ವ್ಯಕ್ತಿ ಮರಣವನ್ನ ಹೊಂದಿ 1 ವರ್ಷಕ್ಕೆ ಮುಕ್ತಾಯ ಆದ ದಿನ ಮತ್ತೊಂದಷ್ಟು ಕರ್ಮಗಳಿರ್ತದೆ. ಅದನ್ನೆಲ್ಲವನ್ನ ಮಾಡಿಸಿಕೊಳ್ಳುವಂಥದ್ದು. ಅದನ್ನ ಮನೆಯಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಅದನ್ನ ಒಂದಷ್ಟು ಕ್ಷೇತ್ರದಲ್ಲಿ ಮಾಡಬೇಕು ಎಂಬುದಾಗಿ. ಈ 11ನೇ ಕರ್ಮ ಅಂದ್ರೆ 11ನೇ ದಿವಸದ ಕರ್ಮ ಮನೆಯಲ್ಲಿ, ಆ ನಂತರ ವರ್ಷದ ಕರ್ಮ ಮನೆಯಲ್ಲಿ ಮಾಡಬಹುದು. ಉಳಿದಂತಹ ಕರ್ಮಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಅದನ್ನ ಮಾಡಿಸುವಂತಹ ವ್ಯವಸ್ಥೆಯು ಸಹಿತ ನಮ್ಮಲ್ಲಿ ಇದೆ. ನಾವು ಅದನ್ನ ನಮ್ಮ ಒಂದು ಪುರೋಹಿತ ವರ್ಗದಲ್ಲಿ ನಮ್ಮ ಟೀಮಿನಲ್ಲಿ ಇದ್ದಾರೆ, ಅದನ್ನೂ ಮಾಡಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ನಾವು ಎಲ್ಲ ಕರ್ಮಗಳನ್ನ ಮಾಡಿಸಿಕೊಡುವಂತಹ ವ್ಯವಸ್ಥೆಯನ್ನು ಸಹಿತ ನಾವು ನಮ್ಮ ದೇವಾಲಯದಲ್ಲಿ ಮಾಡಿಕೊಡುತ್ತೇವೆ. ಹಾಗಾಗಿ ನಮ್ಮ ಹೆಚ್ಚಿನ ಸಂಪರ್ಕ ಅಥವಾ ಯಾವ ಕರ್ಮವನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ವಿಚಾರ ಏನಾದ್ರು ತಿಳಿದುಕೊಳ್ಬೇಕಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಸಂಪೂರ್ಣವಾದಂತಹ ಮಾಹಿತಿ, ಈ ವಿಚಾರಗಳನ್ನ ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಎಲ್ಲವನ್ನ ಹಾಕಿದ್ದೇವೆ. ಅಲ್ಲಿ ತಾವು ಅದನ್ನ ನೋಡಿಕೊಂಡು ನನ್ನನ್ನು ಸಂಪರ್ಕವನ್ನು ಮಾಡಬಹುದು. ಇನ್ನು ಕೊನೆಯ ರಾಶಿಯಾಗಿರ್ತಕ್ಕಂಥ 12ನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಮೀನರಾಶಿಯಲ್ಲಿ ಬರತಕ್ಕಂತಹ ನಕ್ಷತ್ರಗಳು ಪೂರ್ವ ಫಾಲ್ಗುಣಿ ನಕ್ಷತ್ರದ, ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಹಾಗೆ ಉತ್ತರಾಭಾದ್ರದ 4 ಪಾದ, ರೇವತಿ ನಕ್ಷತ್ರದ 4 ಪಾದ. ಇದಿಷ್ಟು ಈ ನಕ್ಷತ್ರಗಳು ಮೀನರಾಶಿಗೆ ಬರುವಂತಹ ನಕ್ಷತ್ರ. ಈ ಮೀನರಾಶಿಯವರಿಗೆ ಈ ವರ್ಷದ ಫಲ ಹೇಗಿದೆ ಅಂದ್ರೆ, ವರ್ಷದಲ್ಲಿ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಹೇಳುವಂಥದ್ದು ಕಂಡು ಬರುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಹೇಳುವಂಥದ್ದು ಕಂಡು ಬರುತ್ತದೆ. ಆದರೆ ಅಂತ್ಯದ ಸಮಯದಲ್ಲಿ, ಕೊನೆಯಲ್ಲಿ ಗುರುವು ಸಹಿತ ಅಶುಭ ಸ್ಥಾನಕ್ಕೆ ಜಾರ್ತಾನೆ. ಶನಿ ಪೂರ್ವದಿಂದ ಅಂತ್ಯದವರೆಗೂ ಅಶುಭ ಸ್ಥಾನದಲ್ಲೇ ಇದ್ದಾನೆ. ಯಾಕೆ ಅಂದ್ರೆ ಈ ವರ್ಷದಲ್ಲಿ ಶನಿ ಪರಮಾತ್ಮ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಮೀನರಾಶಿಯವರಿಗೆ ಈಗೆಲ್ಲ ತಿಳಿದಿರುವಂತದ್ದು ವಿಚಾರ ಏನು ಅಂತ ಹೇಳಿದ್ರೆ, ಮೀನರಾಶಿಯಲ್ಲಿ ಶನಿಯು ಇದ್ದು ಮೀನರಾಶಿಯವರಿಗೆ 7.5 ವರ್ಷದ ಶನಿ ಪ್ರಾರಂಭವಾಗಿದೆ. ಪ್ರಾರಂಭವಾಗಿ 1 ವರ್ಷಗಳ ಕಾಲ ಕಳೀತಾ ಬಂದಿದೆ. ಇನ್ನೂ 6.5 ವರ್ಷಗಳ ಕಾಲ ಶನಿಯ ಒಂದು ಸಂಚಾರ ಹೇಳುವಂಥದ್ದು ಮೀನರಾಶಿಯವರಿಗಿದೆ. ಹಾಗಾಗಿ ಶನಿ ಅಶುಭ ಸ್ಥಾನದಲ್ಲಿರುವುದರಿಂದ ಅತಿಯಾದಂತಹ ಖರ್ಚು, ಅತಿಯಾದಂತಹ ಮನಸ್ತಾಪ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ದುಂದು ವೆಚ್ಚ, ಹಾಗೆ ಮಾಡುವಂತ ಉದ್ಯೋಗ ವ್ಯವಹಾರದಲ್ಲಿಯೂ ಸಹಿತ ಎಲ್ಲವೂ ಸಹಿತ ಕ್ಷೀಣಿತವಾಗುವಂಥದ್ದು, ಹಾಗೆ ಪರಸ್ಪರ ಜಗಳ ಅಂದ್ರೆ ಕಲಹ ಇತ್ಯಾದಿಗಳೆಲ್ಲವೂ ಸಹಿತ ವ್ಯರ್ಥವಾದಂತ ತಿರುಗಾಟ, ಇವೆಲ್ಲವೂ ಸಹಿತ ಈ ಒಂದು ಮೀನರಾಶಿಯಲ್ಲಿ ಈ ವರ್ಷ ಕಂಡು ಬರುವಂತದ್ದು. ಹಾಗಾಗಿ ಮೀನರಾಶಿಯವರು ಈ ವರ್ಷ ಅತಿಯಾದಂತಹ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕರ್ಮವನ್ನ ಮಾಡಬೇಕಾಗಿರುವಂಥದ್ದು. ಮೀನರಾಶಿಯವರು ಏನ ಕರ್ಮ ಅಂದ್ರೆ, ಆ ಭಗವಂತನ ಅಂದ್ರೆ ಶನಿ ಪರಮಾತ್ಮನ ಆರಾಧನೆ ಹಾಗೆ ಗುರುವಿನ ಆರಾಧನೆ ಎರಡನ್ನ ಮುಖ್ಯವಾಗಿ ಮಾಡಿಕೊಳ್ಳಬೇಕು. ಶನಿಯ ದೋಷ 7.5 ಎಂಬುದಾಗಿ ನಾವು ಹೇಳುತ್ತೇವೆ. ಈ ಜ್ಯೋತಿಷ್ಯದಲ್ಲಿ 7.5 ಎಂಬುದಾಗಿ ಹೇಳುವಂಥದ್ದು ಏನು ಅಂದ್ರೆ, 7.5 ವರ್ಷಗಳ ಕಾಲ ಶನಿಯ ಸಂಚಾರ. ಶನಿಯಲ್ಲಿ 2 ರೀತಿಯಾದಂತಹ ಸಂಚಾರ ಇದೆ. ಒಂದು 7.5 ವರ್ಷ, ಮತ್ತೊಂದು 5.5 ವರ್ಷ. ಪಂಚಮ ಶನಿ ಮತ್ತು ಅಷ್ಟಮ ಶನಿ ಎಂಬುದಾಗಿ ಹೇಳುವಂಥದ್ದು. ಅಂದ್ರೆ 7.5 ವರ್ಷಗಳ ಕಾಲ ಶನಿ ಪರಮಾತ್ಮ ಕಾಡುವಂಥದ್ದು. 7.5 ವರ್ಷದಲ್ಲಿ 7 ವರ್ಷಗಳ ಕಾಲ ಅವನು ಏನು ಮಾಡ್ತಾನೆ ಅಂದ್ರೆ, ನಮ್ಮ ಕರ್ಮದ ಫಲ ಏನಿದೆಯೋ ಅದನ್ನ ಕೊಡುತ್ತಾ ಬರ್ತಾನೆ. ನಾನು ಆಗ ಪೂರ್ವದಲ್ಲಿ ಹೇಳಿದ ಹಾಗೆ ಶನಿ ಕರ್ಮ ಫಲದಾತ ಎಂಬುದಾಗಿ ಅವನಿಗೆ ಇನ್ನೊಂದು ಹೆಸರು. ಶನಿ ಪರಮಾತ್ಮನಿಗೆ ಕರ್ಮ ಫಲದಾತ ಅಂದರೆ, ನಮ್ಮ ಜಾತಕದಲ್ಲಿ ಏನು ಕರ್ಮಗಳನ್ನ, ನಮ್ಮ ಜೀವನದಲ್ಲಿ ನಾವು ಏನು ಕರ್ಮಗಳನ್ನ ಮಾಡಿದ್ದೇವೋ ಅದಕ್ಕೆ ಫಲವನ್ನ ಕೊಡುವವನು ಎಂಬುದಾಗಿ. ಮತ್ತೆಲ್ಲ ಗ್ರಹಗಳು ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಹೇಳುತ್ತದೆ ಏನಂದ್ರೆ, ಈ 9 ಗ್ರಹಗಳು ಅವರವರ ಫಲಗಳನ್ನ ಕೊಡುತ್ತವೆ. 9 ಗ್ರಹಗಳಲ್ಲಿ 8 ಗ್ರಹಗಳು ಅವರವರ ಏನು ಫಲ ಇದೆಯೋ ಅದನ್ನ ಕೊಡುತ್ತಾ ಹೋಗುತ್ತವೆ. ಸೂರ್ಯನು ಆರೋಗ್ಯಕಾರಿಯಾಗಿ ಕೊಡುವವನು, 2ನೇ ಗ್ರಹ ಆಗಿರತಕ್ಕಂಥವನು
ಮಂಗಳ ಕುಜ ಇವನು ಭೂ ವ್ಯವಹಾರ, ಚರ್ಮ ವ್ಯಾಧಿ ನಿವಾರಣೆಯನ್ನ ಮಾಡುವಂತವನು, ಹಾಗೆ ಮದುವೆ ಸಮಸ್ಯೆ, ಸಂತಾನ ಸಮಸ್ಯೆ ಇದೆಲ್ಲವನ್ನ ನಿವಾರಣೆಯನ್ನ ಮಾಡುವವನು ಕುಜ ಅಂಗಾರಕ. ಹಾಗೆ ಮೂರನೇ ಗ್ರಹ ಆಗಿರತಕ್ಕಂಥವನು ಶುಕ್ರನು ಒಳ್ಳೆಯ ಸಂಪತ್ತನ್ನ ಕೊಡುವವನು. ನಾಲ್ಕನೇ ಗ್ರಹ ಆಗಿರತಕ್ಕಂಥವನು ಚಂದ್ರ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವವನು. ಐದನೇ ಗ್ರಹ ಆಗಿರತಕ್ಕಂಥವನು ಬುಧ, ಒಳ್ಳೆಯ ಬುದ್ಧಿಯನ್ನ ಕೊಡುವವನು. ಆರನೇ ಗ್ರಹ ಆಗಿರತಕ್ಕಂಥವನು ಗುರು, ಒಳ್ಳೆಯ ಜ್ಞಾನವನ್ನ ನೀಡುವವನು. ಏಳನೇ ಗ್ರಹ ಆಗಿರತಕ್ಕಂಥವನು ಏಳನೇ ಸ್ಥಾನದಲ್ಲಿ, ನೋಡಿ ಏಳನೇ ಸ್ಥಾನದಲ್ಲೇ ಶನಿ, ಸಪ್ತಮ ಶನಿ. ಯಾಕೆ ಅಂದ್ರೆ ಏಳನೇ ಸ್ಥಾನದಲ್ಲಿ ಇರತಕ್ಕಂಥವನು ಶನಿ ಪರಮಾತ್ಮ 7 ಸ್ಥಾನದಲ್ಲಿದ್ದಾನೆ. ಇವನನ್ನ ನಾವು ಕರ್ಮ ಫಲದಾತ ಅಂದ್ರೆ ಈ ಗ್ರಹಗಳು ಎಲ್ಲವನ್ನ ಈಗ ಆರನೇ ಗ್ರಹ ಬೃಹಸ್ಪತಿ ಜ್ಞಾನವನ್ನ ನೀಡುತ್ತಾನೆ. 7ನೇ ಗ್ರಹ ಆಗಿರತಕ್ಕಂಥ ಶನಿ ಪರಮಾತ್ಮ ಕರ್ಮವನ್ನ ಕೊಡ್ತಕ್ಕಂಥವನು. 8ನೇ ಗ್ರಹ ರಾಹು, ಇವನು ಕೀರ್ತಿಯನ್ನ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಎಂಬುದಾಗಿ 4 ಜನರು ಕಾಣಿಸಿಕೊಳ್ಬೇಕು ಅಥವಾ 4 ಜನರಿಂದ ಮನ್ನಣೆಯನ್ನ ಪಡಬೇಕು ಅಂದ್ರೆ ಈ ರಾಹುವಿನ ಅನುಗ್ರಹ. 9ನೇ ಗ್ರಹ ಆಗಿರತಕ್ಕಂಥವನು ಕೇತು, ಇವನು ವಂಶಾಭಿವೃದ್ಧಿಯನ್ನ ಮಾಡುವವನು. ಈ 9 ಗ್ರಹಗಳು 9 ಫಲ. ಅದರಲ್ಲಿ ಈ 8 ಗ್ರಹಗಳು ಅಂದ್ರೆ ಸೂರ್ಯ, ಚಂದ್ರ, ಕುಜ, ಹಾಗೆ ರಾಹು, ಕೇತು, ಆನಂತರ ಬುಧ, ಬೃಹಸ್ಪತಿ, ಇದಿಷ್ಟು ಗ್ರಹಗಳು ಅವರವರ ಏನು ಫಲಗಳು ಇದೆಯೋ ಅದನ್ನ ಕೊಟ್ಟು ಹೋಗುತ್ತವೆ. ಆದ್ರೆ ಶನಿ ಪರಮಾತ್ಮ ಹೇಗೆ ಕೇಳಿದ್ರೆ, ಅವನು ಬಂದಾಗ ಒಂದು ಸಲ ಪ್ರವೇಶವನ್ನ ಮಾಡಿದ ಅಂದ್ರೆ ಈಗ 7.5 ಎಂಬುದಾಗಿ ನಾವು ತೆಗೆದುಕೊಳ್ಳೋಣ. ಈಗ ಮೀನರಾಶಿಯವರಿಗೆ 7.5 ಪ್ರಾರಂಭವಾಗಿರುವಂತದ್ದು. ಪ್ರವೇಶ ಮಾಡಿದ ತಕ್ಷಣ ಅವರು ಫಲವನ್ನ ಕೊಡುವುದಿಲ್ಲ ಶನಿ ಪರಮಾತ್ಮ. ಹೇಗೆ ಅಂದ್ರೆ, ನಾವು ಎಷ್ಟು ಕರ್ಮಗಳನ್ನ ಮಾಡಿದ್ದೇವೆ, ಎಷ್ಟು ಒಳ್ಳೆಯ ಕರ್ಮವನ್ನ ಮಾಡಿದ್ದೇವೆ, ಎಷ್ಟು ಕೆಟ್ಟ ಕರ್ಮಗಳನ್ನ ಮಾಡಿದ್ದೇವೆ, ಅದನ್ನ ವಿಂಗಡಣೆಯನ್ನ ಮಾಡಿಕೊಳ್ಳುತ್ತಾರೆ ಶನಿ ಬಂದ ತಕ್ಷಣ. ಆಗ ವಿಂಗಡಣೆಯನ್ನ ಮಾಡಿಕೊಂಡು ಸಮದಾದಂತಹ ತಕ್ಕಡಿಯಲ್ಲಿ ಹಾಕಿ ತೂಗುತ್ತಾನೆ. ಅದಕ್ಕಾಗಿ ಅವನಿಗೆ ಮತ್ತೊಂದು ಹೆಸರು ಇದೆ, ಕರ್ಮ ಫಲದಾತ. ಕರ್ಮ ಫಲ ಅಂದ್ರೆ ನಾವು ಮಾಡಿದಂತಹ ಏನು ಕರ್ಮ ಇದೆಯೋ ಅದಕ್ಕೆ ಫಲವನ್ನ ಕೊಡುವವನು ಎಂಬುದಾಗಿ. ಹಾಗಾಗಿ ಅವನು ನಮ್ಮಲ್ಲಿ ಏನು ಒಳ್ಳೆಯ ರೀತಿ ಎಷ್ಟು ಒಳ್ಳೆಯ ಕರ್ಮ ಇದೆ ಅದರ ಸಾರಾನುವಾಗಿ ಒಳ್ಳೆಯ ಕರ್ಮವನ್ನು ಕೊಡ್ತಾನೆ. ನಾವು ಕೆಟ್ಟ ಕೆಲಸಗಳನ್ನು ಮಾಡಿರತಕ್ಕಂಥದ್ದೇ ಅತಿಯಾಗಿದೆ ಅಂದ್ರೆ ನಮಗೆ ಕೆಟ್ಟದಾಗಿಯೇ ಪರಿಣಾಮವನ್ನು ಬೀರುತ್ತಾ ಹೋಗುತ್ತದೆ. ಶನಿ ಯಾವತ್ತೂ ಸಹಿತ ಕೆಟ್ಟವನಲ್ಲ. ನಮ್ಮ ಮಾಡಿದಂತಹ ಏನು ಕರ್ಮ ಇದೆಯೋ ಅದರ ಸಾರಾನುವಾಗಿ ಕೊಡುವಂತವನು ಶನಿ ಪರಮಾತ್ಮ. ಹಾಗಾಗಿ ಕೇತು ಆ ಮೀನರಾಶಿಯಲ್ಲಿ ಈ ವರ್ಷ 7.5 ವರ್ಷಗಳ ಕಾಲ ಈ ಒಂದು ಸಂಚಾರವನ್ನ ಶನಿ ಮಾಡುತ್ತಾ ಇದ್ದಾನೋ, ಅದರಿಂದ ಈ ಮೀನರಾಶಿಯವರು ಹೆದರುವಂತದ್ದೆಂತೂ ಇಲ್ಲ. ಇಲ್ಲಿ ಶಾಸ್ತ್ರದಲ್ಲಿಯೂ ಜ್ಯೋತಿಷ್ಯದಲ್ಲೂ ಉಲ್ಲೇಖವನ್ನ ಮಾಡಿರುವಂತ ನಾವು ಹೆದರುಕೊಳ್ಳುತ್ತೇವೆ. ನಮಗೆ 7.5 ವರ್ಷ ಪ್ರಾರಂಭ ಆಗೋಗಿದೆ, ಶನಿಯ ಬಾಧೆ ಪ್ರಾರಂಭ ಆಗಿದೆ, ಏನು ಮಾಡುವಂಥದ್ದು ಎಂಬುದಾಗಿ ನಾವು ಬಹಳ ಜನರು ಅದಕ್ಕೆ ಹೆದರಿಕೊಳ್ಳುವಂಥದ್ದು ಸ್ಥಿತಿ ಕಂಡು ಬರುತ್ತದೆ ನಾವು ಇವತ್ತಿನ ಕಾಲಮಾನದಲ್ಲಿ. ಆದ್ರೆ ಖಂಡಿತವಾಗಿಯೂ ಸಹಿತ ಅದನ್ನು ಹೆದರುವಂಥದ್ದೇನಿಲ್ಲ. ನಾವು ಏನನ್ನ ಆ ಪರಿಹಾರ, ಈಗ ಏನೇ ಒಂದು ಕಷ್ಟ ಇದ್ರೂ ಅದಕ್ಕೆ ಒಂದು ಮಾರ್ಗ ಹೇಳುವಂಥದ್ದು, ಪರಿಹಾರ ಮಾರ್ಗ ಹೇಳುವಂಥದ್ದು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಹಾಗಾಗಿ ಈ ಶನಿಯ ದೋಷವನ್ನ ನಿವಾರಣೆಯನ್ನ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು ಅಂದರೆ ಆಂಜನೇಯ ಆರಾಧನೆ. ಮುಖ್ಯವಾಗಿ ಶನಿಯ ದೋಷವನ್ನ ನಿವಾರಣೆಗೆ ಇರತಕ್ಕಂಥವನು ಯಾರು ಅಂದ್ರೆ ಆಂಜನೇಯನೇ. ಹಾಗಾಗಿ ಆಂಜನೇಯ ಆರಾಧನೆಯನ್ನು ಪ್ರಬಲವಾಗಿ ಮಾಡಬೇಕು. ಈ ಏನು ಮೀನರಾಶಿಯವರು ಇದೆಯೋ ಅವರು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಆಂಜನೇಯನ ಆರಾಧನೆಯನ್ನ ಅಥವಾ ಹನುಮಾನ್ ಚಾಲಿಸನ್ನ ಪಠಣೆಯನ್ನ ಮಾಡುವಂಥದ್ದು, ಇದನ್ನೆಲ್ಲವನ್ನು ನಿತ್ಯ ದಿವಸ ಮಾಡಿದರೆ ಈ ಒಂದು ಏನು ದೋಷದಿಂದ, ಶನಿಯ ಬಾಧೆಯಿಂದ ಮುಕ್ತಿಯಾಗಲಿಕ್ಕೆ ಸಾಧ್ಯ. ಹಾಗೆ ಶನಿಯನ್ನ ಆರಾಧನೆಯನ್ನ ಮಾಡುವಂಥದ್ದು ಒಳ್ಳೆಯ ರೀತಿಯಲ್ಲಿ ಇರುವಂಥದ್ದು, ಅಥವಾ ಆಂಜನೇಯ ದೇವಾಲಯದಲ್ಲಿ ಹೋಗಿ ಅಲ್ಲಿ ಇರತಕ್ಕಂಥ ಸೇವಾ ಕೈಂಕರ್ಯವನ್ನ ಮಾಡುವಂಥದ್ದು, ಇದೆಲ್ಲವನ್ನ ಮಾಡುವುದರಿಂದ ದೋಷದಿಂದ ಮುಕ್ತಿಯಾಗಬಹುದು. ಹಾಗೆ ಆ ಶನಿಯ ಬಾಧೆಯನ್ನ ನಿವಾರಣೆಯನ್ನ ಮಾಡಿಕೊಳ್ಳುವುದಕ್ಕೆ ಯಾರಿಗೆ ಏನು 7.5 ವರ್ಷಗಳ ಕಾಲ ಶನಿಯ ಬಾಧೆ ಇದೆಯೋ ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ತಮ್ಮ ಒಂದು ಕಷ್ಟವನ್ನು ನಿವಾರಣೆಯನ್ನ ಮಾಡಿಕೊಳ್ಳಿಕ್ಕೆ ಏನು ಮಾಡಬಹುದು ಅಂದ್ರೆ, ನವಗ್ರಹ ಪುರಸ್ಸರವಾಗಿ ಶನಿ ಶಾಂತಿ ಇತ್ಯಾದಿ ಕರ್ಮಗಳನ್ನ ಅದನ್ನ ಪುರೋಹಿತರನ್ನು ಮಾಡುತ್ತಾರೆ. ಅದನ್ನ ದೇವಸ್ಥಾನಗಳಲ್ಲಿ ಹೋಗಿ ಕೇಳಿದ್ರೆ ಅವರು ಅದಕ್ಕೆ ಸೂಚನೆಯನ್ನ ಕೊಡುತ್ತಾರೆ. ಹಾಗಾಗಿ ಶನಿ ಬಾಧೆಯ ನಿವಾರಣೆಗೋಸ್ಕರವಾಗಿ ನವಗ್ರಹ ಪುರಸ್ಸರ ಶನಿ ಶಾಂತಿಯನ್ನ ಮಾಡಿಕೊಂಡರೆ 100ರಲ್ಲಿ 50%, ಅರ್ಧ ಭಾಗ ಕಡಿಮೆ ಆಗುತ್ತದೆ. ಕಷ್ಟ ಹೇಳುವಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಶನಿ ಕಾಡುವಂಥದ್ದು ಅವನ ಧರ್ಮ, ಅವನ ಕ್ರಿಯೆ. ಈಗ ಎಲ್ಲ ಗ್ರಹಗಳಿಗೂ ಅವರವರ ಒಂದು ಕ್ರಿಯೆಯನ್ನ ವಹಿಸಿದ್ದಾನೆ ಆ ತ್ರಿಮೂರ್ತಿಗಳು. ಹೇಗೆ ಅಂದ್ರೆ ನಾವು ಪ್ರತ್ಯಕ್ಷವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಹೇಳುತ್ತದೆ, ನಾವು 2 ಜನರನ್ನ ಪ್ರತ್ಯಕ್ಷವಾಗಿ ನೋಡಬಹುದು, ಆರಾಧನೆಯನ್ನು ಮಾಡಬಹುದು ಎಂಬುದಾಗಿ. ಯಾವ ದೇವರನ್ನ ಅಂದ್ರೆ ಮೊದಲನೆಯದಾಗಿ ಅಗ್ನಿ ದೇವರನ್ನ.
ಎಂಬುದಾಗಿ. ನಾವು ಯಜ್ಞಯಾಗಾದಿಗಳನ್ನ ಮನೆಯಲ್ಲಿ ಮಾಡಿಸ್ತೇವೆ, ಅಥವಾ ದೇವಸ್ಥಾನದಲ್ಲಿ ಹೋಗಿ ನೋಡ್ತೇವೆ, ಅಥವಾ ದೇವಾಲಯದಲ್ಲಿ ಯಜ್ಞಯಾಗಾದಿಗಳು ನಡೀತಾ ಇರುತ್ತವೆ, ಅದೆಲ್ಲವನ್ನು ನೋಡ್ತೇವೆ. ಅಲ್ಲಿ ಅಗ್ನಿ ದೇವರನ್ನ ಪ್ರತ್ಯಕ್ಷವಾಗಿ ನಮಗೆ ಕಣ್ಣಿಗೆ ಗೋಚರವಾಗುತ್ತದೆ. ಉಳಿದಂತಹ ಗ್ರಹಗಳು ಅಥವಾ ಯಾವುದೇ ದೇವತೆಗಳು ನಮಗೆ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ. ಹಾಗಾಗಿ ಆ ಅಗ್ನಿ ದೇವರನ್ನ ಪ್ರತ್ಯಕ್ಷವಾಗಿ ನೋಡುವಂಥದ್ದು. ಆಮೇಲೆ ಈ 9 ಗ್ರಹಗಳು. ಕಲಿಯುಗದಲ್ಲಿ ಮುಖ್ಯವಾಗಿ ದೇವತೆಗಳು ತ್ರಿಮೂರ್ತಿಗಳು ಹೇಳಿರೋದು ಯಾವುದು ಅಂದ್ರೆ, ಕಲಿಯುಗದಲ್ಲಿ ನವಗ್ರಹಗಳ ದೇವರುಗಳೇ ಪ್ರತ್ಯಕ್ಷವಾಗಿರುತ್ತವೆ. ಅವರ ಸಂಚಾರವೇ ಈ ರಾಶಿಯ ಮುಖೇನವಾಗಿ ಈ ಏನು ಮನುಷ್ಯನ ಜಾತಕ, ನೀವು ಪೂರ್ವದಲ್ಲಿ ನನ್ನ ಹತ್ರ ಪ್ರಶ್ನೆಯನ್ನ ಕೇಳಿದ್ರಿ, ಮುಖ್ಯವಾಗಿ ಈ ಜಾತಕವನ್ನ ಬರೆಸಬೇಕಾ ಎಂಬುದಾಗಿ ನೀವು ನನ್ನ ಹತ್ರ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕೆ ಅಂದ್ರೆ ಜಾತಕ ಬರೆಸುವಂಥದ್ದು ಇಲ್ಲಿ ಫಲಾನುಫಲದಲ್ಲಿ ಗೊತ್ತಾಗುವಂಥದ್ದು. ಜಾತಕವನ್ನ ಬರೆಸಿಕೊಂಡಾಗ ಈ 9 ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತಾ ಇದ್ದಾವೆ, ಹೇಗಿದೆ ಅವರ ಫಲ, ಇದೆಲ್ಲವೂ ಸಹಿತ ಕಂಡು ಬರುವುದರಿಂದ, ಹಾಗಾಗಿ ಈ ನವಗ್ರಹಗಳೇ ಪ್ರತ್ಯಕ್ಷವಾಗಿ ಈ ಕಲಿಯುಗದಲ್ಲಿ ಇರುವುದರಿಂದ ನಾವು ಆ ಜಾತಕವನ್ನ ಬರೆಸಿಕೊಳ್ಳುವಂಥದ್ದು, ಹಾಗೆ ಆ ದೇವರ ಆರಾಧನೆಯನ್ನ ಮಾಡುವಂಥದ್ದು ಎಲ್ಲವೂ ಸಹಿತ ಈ ಕಲಿಯುಗದಲ್ಲಿ ಮನುಷ್ಯ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ಮೀನರಾಶಿಯವರಿಗೆ ಈ ವರ್ಷ ಅತಿಯಾದಂತಹ ಹೇಳುವಷ್ಟು ಒಳ್ಳೆಯ ಫಲ ಹೇಳುವಂಥದ್ದು ಈ ವರ್ಷ ಕಂಡು ಬರದೇ ಇರುವುದರಿಂದಾಗಿ ಇವರು ಆಂಜನೇಯ ಆರಾಧನೆ, ಹಾಗೆ ಆ ನಂತರ ಬ್ರಹ್ಮ ವಿಷ್ಣು ಹಾಗೆ ಈಶ್ವರ, ಈ 3 ಜನರನ್ನ ಆರಾಧನೆ ಮಾಡುವಂಥದ್ದು ಮುಖ್ಯವಾಗಿ ಕಂಡುಬರುವ. ಇನ್ನು ಹೇಳಿದ ಹಾಗೆ ಈಗ ಎಲ್ಲ ರಾಶಿಗಳ ಫಲಾನುಫಲಗಳನ್ನು ನಾವು ಈಗ ಇಲ್ಲಿವರೆಗೆ ನೋಡಿಕೊಂಡು ಬಂದಂಗಾಯ್ತು. ಈ ಮಕರ ಸಂಕ್ರಮಣದಿಂದ ಇನ್ನು ಯುಗಾದಿವರೆಗೆ ಇರತಕ್ಕಂಥದ್ದು ನಾವು ಈಗ ಹೇಳಿದ ಹಾಗೆ ಹೇಳಾಗಿದೆ. ಇದರಲ್ಲಿ ನಾವು ವಿಶೇಷವಾಗಿ ಹೇಳಿದ್ದು ಏನು ಕೇಳಿದ್ರೆ, ಈ 3 ತಿಂಗಳಲ್ಲಿ, ಈ 3 ಮಾಸದಲ್ಲಿ ಏನು ವಿಶೇಷವಾಗಿ ಕಂಡು ಬರುವಂತದ್ದು ಏನೂ ಇಲ್ಲ. ಫಲಗಳು ಎಲ್ಲಾ ರಾಶಿಯವರಿಗೂ ಸಹಿತ ಮಿಶ್ರ ಫಲವಾಗಿಯೇ ಇದೆ ಈ ವರ್ಷ. ಹಾಗಾಗಿ ಏನು ಹೆಚ್ಚಿನ ರೀತಿಯಲ್ಲಿ ಅಪೇಕ್ಷೆ ಪಡುವಂಥದ್ದು ಅಂದ್ರೆ, ನನಗೆ ಈ ರೀತಿಯಾಗಿ ಈ ವರ್ಷ ಒಳ್ಳೆಯ ಒಂದು ರೀತಿಯಲ್ಲಿ ನನ್ನ ರಾಶಿ ಇದೆ ಹೇಳುವಂಥದ್ದು ಏನಿಲ್ಲ. ಎಲ್ಲರಿಗೂ ಸಹಿತ ಮಿಶ್ರ ಫಲವಾಗಿಯೇ ಇದೆ. ಹಾಗಾಗಿ ಏನನ್ನ ಅಂದ್ರೆ, ನಾವೆಲ್ಲರೂ ಸಹಿತ ಹೆಚ್ಚಿನ ರೀತಿಯಲ್ಲಿ ದೇವರ ಆರಾಧನೆಯನ್ನ ಈ ವರ್ಷ ಮಾಡಿಕೊಂಡ್ರೆ, ನಾವು ಮಾಡಿದಂತಹ ಏನೇ ತೊಂದರೆಗಳು ಪಾಪಕರ್ಮಗಳಿದ್ರೆ ಅದನ್ನ ನಿವಾರಣೆಯನ್ನ ಮಾಡಲಿಕ್ಕೆ ಆ ಭಗವಂತನ ಆರಾಧನೆ ಅಂದ್ರೆ ಆ ಗುರುವಿನ ಆರಾಧನೆ ಅಥವಾ ರುದ್ರನ ಆರಾಧನೆ, ಆಂಜನೇಯನ ಆರಾಧನೆಯನ್ನ ಮಾಡುವುದರಿಂದ ಈ ಎಲ್ಲ ಪರಿಹಾರ ಹೇಳುವಂಥದ್ದು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಾಗುವಂತ. ಸಂವಿಧಾನ ಎಂಬಂತಹ ಚಾನಲಿನ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಮತ್ತು ನನ್ನ ಕಡೆಯಿಂದ ಮತ್ತು ವೀಕ್ಷಕರಿಗೆ ಎಲ್ಲರಿಗೂ ಸಹಿತ ಮಕರ ಸಂಕ್ರಮಣದ ಹಾರ್ದಿಕ ಮತ್ತೊಮ್ಮೆ ಹೇಳುತ್ತಾ ಹಾರ್ದಿಕವಾದಂತ ಶುಭವಾಗಲಿ. ಇನ್ನು ಮುಂದಿನ ತಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬರತಕ್ಕಂತಹ ಯುಗಾದಿಯ ನಂತರವೂ ಸಹಿತ ತಮ್ಮ ಜಾತಕದಲ್ಲಿ ಅಥವಾ ಹೊಸದಾದಂತಹ ಒಂದು ರಾಶಿ ಫಲದಲ್ಲಿ ಒಳ್ಳೆಯ ರೀತಿಯಾಗಿ ಬಂದು ತಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ನಿರೂಪಣೆಯಾಗಲಿ, ರೂಪಿಸಲಿ. ಆ ಭಗವಂತ ಸದಾಕಾಲ ಅನುಗ್ರಹವನ್ನ ಮಾಡಲಿ, ಆ ಭಗವತಿ ಅನುಗ್ರಹವನ್ನ ಮಾಡಲಿ ಎಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ತದ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ನಾರಾಯಣ ನಾರಾಯಣ ನಾರಾಯಣ. ಸರ್ವೇ ಜನಾಃ ಸುಖಿನೋ ಭವಂತು.